Dear friends, welcome to Inquest. In this class, let's discuss about 9th December 2021 daily current affairs. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಟಿಎಬಿ ಮತ್ತೆ ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge. Those who participate here and give correct answers, we're going to acknowledge their names in the next presentation. So all these activities are useful for your UPSC, KPSC, Group C, PSI and all other competitive exams. With this, let's get into the index of today's discussion. Article number 1, Cabinet approves Ken Betwa interlinking of river projects. So ಈ ನದಿಗಳ ಜೋಡಣೆ ಏನಿದೆ, ಸೊ ಇದರ ಮೊದಲ ಪ್ರಾಜೆಕ್ಟ್ ಆಗಿ ಕೆನ್ ಮತ್ತೆ ಬೆತ್ವಾ ಎರಡು ನದಿಗಳನ್ನ ಇಂಟರ್ಲಿಂಕ್ ಮಾಡ್ಲಿಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿರುತ್ತೆ. ಸೊ ಈ ಕೆನ್ ಮತ್ತೆ ಬೆತ್ವಾ ರಿವರ್ ಯಾವ ಯಾವ ಸ್ಟೇಟ್ಸ್ ಗೆ ಸಂಬಂಧಪಟ್ಟಿದ್ದು, ಇದು ಯಾವ ನದಿಗಳ ಉಪನದಿಗಳು, ಇದರಿಂದ ಆಗ್ತಕ್ಕಂತ ಪ್ರಯೋಜನಗಳೇನು ಎಲ್ಲದನ್ನು ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. Article number 2, details of major schemes launched by the Ministry of Power since 2014. ಅಂದ್ರೆ 2014 ರಿಂದ ಆಚೆಗೆ ಮಿನಿಸ್ಟ್ರಿ ಆಫ್ ಪವರ್ ಅಡಿಯಲ್ಲಿ ಬಂದಿರತಕ್ಕಂತ ಎಲ್ಲಾ ಸ್ಕೀಮ್ಸ್ ಯಾವ್ದ್ಯಾವ್ದು, ಅವುಗಳ ಅಚೀವ್ಮೆಂಟ್ ಏನು ಎಲ್ಲದನ್ನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 3, ಅಲೋಕೇಶನ್ ಆಫ್ ಫಂಡ್ಸ್ ಟು ಪ್ರಧಾನ ಮಂತ್ರಿ ಖನಿಜ್ ಕ್ಷೇತ್ರ ಕಲ್ಯಾಣ ಯೋಜನಾ. ಸೊ ಈ ಒಂದು PMKKY ಅಂತ ಹೇಳ್ತೀವಿ, ಈ ಯೋಜನೆಗೆ ಫಂಡ್ಸ್ ಅಲೋಕೇಟ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಯೋಜನೆಯ ಉದ್ದೇಶ ಏನು, ಇದರ ಔಟ್ಕಮ್ಸ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 4, ಲೆಟ್ಸ್ ಡಿಸ್ಕಸ್ ಅಬೌಟ್ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್. ಆರ್ಟಿಕಲ್ ನಂಬರ್ 5, ಇಂಡಿಯನ್ ನೇವಲ್ ಶಿಪ್ ಸುದರ್ಶಿನಿ ಡಿಪ್ಲಾಯ್ಮೆಂಟ್ ಟು ಗಲ್ಫ್ ಕಂಟ್ರೀಸ್. ಸೊ ಸುದರ್ಶಿನಿ ಅಂತಕ್ಕಂತ ಒಂದು INS ನ ಗಲ್ಫ್ ಕಂಟ್ರೀಸ್ ಗೆ ಡಿಪ್ಲಾಯ್ ಮಾಡಿರ್ತಾರೆ. ಲೆಟ್ಸ್ ಫೈಂಡ್ ಔಟ್ ದಿ ರೀಸನ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. Article number 6, air version of BrahMos supersonic cruise missile successfully test fired. So ಈ ಒಂದು ಏರ್ ವರ್ಷನ್, ಸೊ ಇದು ಒಂದು ಏರ್ ವರ್ಷನ್ ಬ್ರಹ್ಮೋಸ್ ಮಿಸೈಲ್ ಆಗಿರುತ್ತೆ. ಇದನ್ನ ಸಕ್ಸಸ್ಫುಲಿ ಟೆಸ್ಟ್ ಫೈರ್ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಬ್ರಹ್ಮೋಸ್ ಬಗ್ಗೆ ಮತ್ತೆ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 7, ಡೆವಲಪಿಂಗ್ ಆಡಿಯೋ ಅಂಡ್ ಟಾಕಿಂಗ್ ಬುಕ್ ಸ್ಕೀಮ್ ಅಂಡರ್ NEP. ಸೊ ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಈ ಆಡಿಯೋ ಮತ್ತೆ ಟಾಕಿಂಗ್ ಬುಕ್ಸ್ ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು ಪರ್ಟಿಕ್ಯುಲರ್ಲಿ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂದ್ರೆ ವಿಶೇಷ ಚೇತನರಿಗೆ ಯೂಸ್ಫುಲ್ ಆಗ್ತಕ್ಕಂತ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 8, ಭಾಷಾ ಸಂಗಮ್ ಮೊಬೈಲ್ ಆಪ್. ಸೊ ಈ ಆಪ್ ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ, ಇದರ ಅಡ್ವಾಂಟೇಜಸ್ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಅಂಡ್ ದ ಲಾಸ್ಟ್ ಆರ್ಟಿಕಲ್ ಇಸ್ ದಿ ಇಂಡಿಯಾ ರಷ್ಯಾ ಮಿಲಿಟರಿ ಅಲಯನ್ಸ್. ಸೊ ನಮ್ಮ ಮತ್ತು ರಷ್ಯಾದ ನಡುವೆ ಇರ್ತಕ್ಕಂತ ಮಿಲಿಟರಿ ಅಲಯನ್ಸಸ್ ಯಾವ್ದ್ಯಾವ್ದು ಅಗ್ರಿಮೆಂಟ್ಸ್ ಫೈನಲೈಸ್ ಆಗಿದೆ, ಯಾವ್ದ್ಯಾವ್ದು ಅಂಡರ್ ನೆಗೋಸಿಯೇಷನ್ ಇದೆ, ಸೊ ಅದನ್ನೆಲ್ಲ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. And these are the answers for Inquest challenge number 25. You can pause the video and go through the answers. And we appreciate Kallesh Indra for giving correct answers. Thank you very much. So with this, let's get into the first article. Cabinet approves Ken Betwa interlinking of river project. So you can see the map here. ಈ ಆರೆಂಜ್ ಕಲರ್ ಇರೋದೆಲ್ಲ ಕೈಂಡ್ ಆಫ್ ಕ್ರೀಮ್ ಕಲರ್ ಇರೋದೆಲ್ಲ ಉತ್ತರ ಪ್ರದೇಶ ಆಗಿರುತ್ತೆ. ಸೊ ದಿಸ್ ಎಂಟೈರ್ ಥಿಂಗ್ ಇಸ್ ಅ ಪಾರ್ಟ್ ಆಫ್ ಉತ್ತರ ಪ್ರದೇಶಕ್ಕೆ ಸೇರಿರ್ತಕ್ಕಂತ ಒಂದು ಟೆರಿಟರಿ ಆಗಿರುತ್ತೆ. ಸೊ ಮಿಕ್ಕಿದ್ದೆಲ್ಲ ಮಧ್ಯಪ್ರದೇಶದ ಟೆರಿಟರಿ ಆಗಿರುತ್ತೆ. ಈ ಬ್ಲೂ ಲೈನ್ ನೀವು ಇಲ್ಲೇನ್ ನೋಡ್ತಾ ಇದ್ದೀರಾ, ಸೊ ದಟ್ ಈಸ್ ಕೆನ್ ರಿವರ್. ಮತ್ತೆ ಈ ಕಡೆ ಇರ್ತಕ್ಕಂತ ಬ್ಲೂ ಲೈನ್ ಏನ್ ನೋಡ್ತಾ ಇದ್ದೀರಾ, ಅದು ಬೆತ್ವಾ ರಿವರ್ ಆಗಿರುತ್ತೆ. ಸೊ ಅದ್ರ ಮಧ್ಯ ಈ ರೆಡ್ ಲೈನ್ ಕಾಣಿಸ್ತಾ ಇದೆಯಲ್ವಾ, ಸೊ ದಿಸ್ ಇಸ್ ವಾಟ್ ಇಸ್ ದ ನ್ಯೂ ಪ್ರಾಜೆಕ್ಟ್. ಸೊ ಕೆನ್ ರಿವರ್ ನ ಬೆತ್ವಾ ನದಿಗೆ ಜೋಡಿಸಲಾಗುತ್ತೆ. ಸೊ ಇದರಿಂದ ಈ ರೀಜನ್ ಅಲ್ಲಿ ಬರ್ತಕ್ಕಂತ ಪ್ರದೇಶಗಳು ಏನಿದಾವೆ ಅದನ್ನ ನಾವು ಬುಂದೇಲ್ಖಂಡ್ ರೀಜನ್ ಅಂತ ಕರಿತೀವಿ. ಸೊ ದೇರ್ ಆರ್ ಬ್ಯಾಕ್ವರ್ಡ್ ರೀಜನ್ಸ್ ಆಗಿರುತ್ತೆ. ಸೊ ಇವ್ರಿಗೆ ವಾಟರ್ ಸಪ್ಲೈ ಆಗೋದ್ರಿಂದ ಸೊ ದೇರ್ ವಿಲ್ ಬಿ ಇಂಪ್ರೂವೈಸೇಷನ್ ಆಫ್ ದಿ ಎಕನಾಮಿಕಲ್ ಆಕ್ಟಿವಿಟೀಸ್. ಸೊ ಇದರಿಂದ ಹೆಚ್ಚಾಗುತ್ತೆ. ಸೊ ಹಾಗಿದ್ರೆ ಇದನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ, ದಿ ಯೂನಿಯನ್ ಕ್ಯಾಬಿನೆಟ್ ಚೇರ್ಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ has approved funding and implementation of Ken Betwa interlinking of river project. So ಇದರ ಫಂಡಿಂಗ್ ಮತ್ತೆ ಇದರ ಇಂಪ್ಲಿಮೆಂಟೇಷನ್ ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುತ್ತೆ. ಇದರ ಟೋಟಲ್ ಕಾಸ್ಟ್ ಎಷ್ಟು ಅಂದ್ರೆ 44,605 crore at 2021 ಪ್ರೈಸ್ ಲೆವೆಲ್. ಸೊ ಇವತ್ತಿನ ಪ್ರೈಸ್ ಲೆವೆಲ್ಗೆ ಇದು 44,605 crore ಪ್ರಾಜೆಕ್ಟ್ ವರ್ತ್ ಆಗಿರುತ್ತೆ. ದಿಸ್ ಪ್ರಾಜೆಕ್ಟ್ ಇನ್ವಾಲ್ವ್ಸ್, ಸೊ ಇದರಲ್ಲಿ ಏನೇನು ಆಬ್ಜೆಕ್ಟಿವ್ಸ್ ಇದೆ ಅಂದ್ರೆ, ಟ್ರಾನ್ಸ್ಫರ್ ಆಫ್ ವಾಟರ್ ಫ್ರಮ್ ದಿ ಕೆನ್ ಟು ದಿ ಬೆತ್ವಾ ರಿವರ್ ಥ್ರೂ ದಿ ಕನ್ಸ್ಟ್ರಕ್ಷನ್ ಆಫ್ ದೌಡನ್ ಡ್ಯಾಮ್. ಸೊ ದೌಡನ್ ಅನ್ನೋ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡುವುದರ ಮುಖಾಂತರ ಕೆನ್ನ ನದಿ ನೀರನ್ನ ಸೊ ಬೆತ್ವಾ ನೀರಿಗೆ ಸಂಪರ್ಕ ಮಾಡ್ತಾರೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಫಸ್ಟ್ ಆಂಬಿಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಸೊ ಸೆಕೆಂಡ್ ಆಬ್ಜೆಕ್ಟಿವ್ ಏನಂದ್ರೆ, ಕೆನಾಲ್ ಲಿಂಕಿಂಗ್ ಟೂ ರಿವರ್ಸ್.
the lower ore project. So ಇಲ್ಲಿ ಕಾಣಿಸ್ತಾ ಇದೆ ನೋಡಿ, lower ore project. So this is actually part of Betwa river. So Betwa ನದಿಯ ಒಂದು ಉಪನದಿ ಆಗಿರುತ್ತೆ. ಸೊ ಇದನ್ನ ಕೂಡ ಲಿಂಕ್ ಮಾಡಲಾಗುತ್ತೆ. ಅಂಡ್ ಕೋತಾ ಬ್ಯಾರೇಜ್, ಸೊ ಕೋತಾ ಬ್ಯಾರೇಜ್ ನ ಕೂಡ ಇಲ್ಲಿ ಲಿಂಕ್ ಮಾಡಲಾಗುತ್ತೆ. ಸೊ ಕೋತಾ ಬ್ಯಾರೇಜ್ ಎಲ್ಲಿ, ಸೊ ಇಲ್ಲಿರುತ್ತೆ ನೋಡಿ, ಕೋತಾ ಬ್ಯಾರೇಜ್ ಕಮ್ಸ್ ಹಿಯರ್. ಸೊ ಇದನ್ನ ಕೂಡ ಲಿಂಕ್ ಮಾಡಲಾಗುತ್ತೆ. ಅದಾದ್ಮೇಲೆ ಬಿನಾ ಕಾಂಪ್ಲೆಕ್ಸ್, ಸೊ ಇಲ್ಲಿ ಬರುತ್ತೆ ನೋಡಿ, ಬಿನಾ ಕಾಂಪ್ಲೆಕ್ಸ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ಸೊ ಇದಕ್ಕೆಲ್ಲ ಪ್ರಯೋಜನವಾಗಲಿದೆ. ಸೊ ದೀಸ್ ಆರ್ ದಿ ಟೂ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಲಿಂಕಿಂಗ್. The project will provide an annual irrigation of 10.62 lakh acres. So 10.62 ಲಕ್ಷ ಹೆಕ್ಟೇರ್ಗೆ ಇದು ನೀರು ಸರಬರಾಜು ಮಾಡಲಿದೆ. ಮತ್ತೆ ಡ್ರಿಂಕಿಂಗ್ ವಾಟರ್ ಸಪ್ಲೈ ಟು ಅ ಪಾಪ್ಯುಲೇಷನ್ ಆಫ್ ಅಬೌಟ್ 62 lakh. ಸೊ ವೆರಿ ಬಿಗ್ ನಂಬರ್. ಸೊ 62 ಲಕ್ಷ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯನ ಕೂಡ ಇದರಿಂದ ಇನ್ಕ್ರೀಸ್ ಆಗುತ್ತೆ. ಅಂಡ್ ಆಲ್ಸೋ ಜನರೇಟ್ 103 ಮೆಗಾವ್ಯಾಟ್ ಆಫ್ ಹೈಡ್ರೋ ಪವರ್. ಸೊ ಈ ಜಲ ವಿದ್ಯುತ್ ಶಕ್ತಿ ಏನಿದೆ, ಸೊ ಇದು 103 ಮೆಗಾವ್ಯಾಟ್ ನಷ್ಟು ವಿದ್ಯುತ್ ಅನ್ನ ಕೂಡ ಜನರೇಟ್ ಮಾಡತಕ್ಕಂತ ಒಂದು ಕೆಪಾಸಿಟಿನ ಇನ್ಕ್ರೀಸ್ ಆಗುತ್ತೆ. This project is proposed to be implemented in 8 years with state of art technology. ಅಂದ್ರೆ ಈ ಪ್ರಾಜೆಕ್ಟ್ ನ 8 ವರ್ಷಗಳಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜಿ ಅಂದ್ರೆ ಎಲ್ಲಾ ಮುಂದುವರೆದ ತಂತ್ರಜ್ಞಾನಗಳನ್ನ ಉಪಯೋಗಿಸಿಕೊಂಡು ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಲು ಪ್ಲಾನ್ ಮಾಡಲಾಗಿರುತ್ತೆ. ದಿ ಪ್ರಾಜೆಕ್ಟ್ ವಿಲ್ ಬಿ ಆಫ್ ಇಮ್ಮೆನ್ಸ್ ಬೆನಿಫಿಟ್ ಟು ವಾಟರ್ ಸ್ಟಾರ್ವ್ಡ್ ಬುಂದೇಲ್ಖಂಡ್ ರೀಜನ್ ಸ್ಪ್ರೆಡ್ ಅಕ್ರಾಸ್ ದಿ ಸ್ಟೇಟ್ಸ್ ಆಫ್ MP ಅಂಡ್ UP. ಸೊ ಮಧ್ಯಪ್ರದೇಶ ಮತ್ತೆ UP ಪ್ರದೇಶದಲ್ಲಿರ್ತಕ್ಕಂಥ, ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಈ ಬುಂದೇಲ್ಖಂಡ್ ರೀಜನ್ ಅಂತ ಏನ್ ಕರಿತೀವಿ, ಅಂದ್ರೆ ಬ್ಯಾಕ್ವರ್ಡ್ ಪ್ಲೇಸಸ್ ಏನ್ ಕರಿತೀವಿ, ಸೊ ಇವುಗಳ ಅಭಿವೃದ್ಧಿಗೆ ಈ ಪ್ರಾಜೆಕ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ದಿ ಪ್ರಾಜೆಕ್ಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬೂಸ್ಟ್ ಸೋಶಿಯೋ ಎಕನಾಮಿಕ್ ಪ್ರಾಸ್ಪ್ಯಾರಿಟಿ ಇನ್ ದಿ ಬ್ಯಾಕ್ವರ್ಡ್ ಬುಂದೇಲ್ಖಂಡ್ ರೀಜನ್ ಆನ್ ಅನ್ ಅಕೌಂಟ್ ಆಫ್ ಇನ್ಕ್ರೀಸ್ಡ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್. ಸೊ ಈ ಹಿಂದುಳಿದ ಪ್ರದೇಶಗಳನ್ನ ನಾವು ಬುಂದೇಲ್ಖಂಡ್ ರೀಜನ್ಸ್ ಅಂತ ಏನ್ ಕರಿತೀವಿ, ಸೊ ಇಲ್ಲಿ ಸಾಮಾಜಿಕ ಮತ್ತೆ ಆರ್ಥಿಕ ಪ್ರಾಸ್ಪ್ಯಾರಿಟಿ, ಅವರ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದು ಖಚಿತವಾಗುತ್ತೆ. ಯಾವ್ದ್ರಿಂದ ಅಂದ್ರೆ ಅಲ್ಲಿ ಕೃಷಿ ಚಟುವಟಿಕೆಗಳು ಇಂಪ್ರೂವ್ ಆಗುತ್ತೆ, ಮತ್ತೆ ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್, ಸೊ ಉದ್ಯೋಗಗಳು ಕೂಡ ಅಲ್ಲಿ ಜನರೇಟ್ ಆಗುತ್ತೆ. It would also help in arresting distress migration from this region. ಅಂದ್ರೆ ಸೊ ಎಲ್ಲಿ ಸೋಶಿಯೋ ಎಕನಾಮಿಕಲ್ ಆಕ್ಟಿವಿಟೀಸ್ ಇರೋದಿಲ್ಲ, ಯೂಶಲಿ ಪೀಪಲ್ ಏನಾಗ್ತಾರೆ ಅಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಗೂಳೆ ಹೊಟ್ಬಿಡ್ತಾರೆ ಅಥವಾ ಮೈಗ್ರೇಷನ್ ಆಗುತ್ತೆ. ಸೊ ಅದನ್ನು ಕೂಡ ಅರೆಸ್ಟಿಂಗ್ ಮೈಗ್ರೇಷನ್ ಕೂಡ ಇದು ಸಹಾಯ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಆಫ್ ದಿ ಲಿಂಕಿಂಗ್. ದಿಸ್ ಪ್ರಾಜೆಕ್ಟ್ ಆಲ್ಸೋ ಕಾಂಪ್ರಹೆನ್ಸಿವ್ಲಿ ಪ್ರೊವೈಡ್ ಫಾರ್ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಅಂಡ್ ಸೇಫ್ ಗಾರ್ಡ್. ಸೊ ಯೂಶಲಿ ಏನಾಗಿತ್ತು ಅಂದ್ರೆ ವೆನ್ಎವರ್ ಈ ತರ ರಿವರ್ ಲಿಂಕಿಂಗ್ ಆಗ್ಲಿ ಆತರ, ಸೊ ಈ ತರ ಯಾವುದೇ ಪ್ರಾಜೆಕ್ಟ್ ಬಂದಾಗ ನಮ್ಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಬೇಕು. ಸೊ ಅದರ ಸಲುವಾಗಿ ಏನ್ ಮಾಡಿದಾರೆ ಅಂದ್ರೆ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಸೇಫ್ ಗಾರ್ಡ್ ನ ಕೂಡ ಇದರಲ್ಲಿ ಮಾಡಲಾಗುತ್ತದೆ. ಫಾರ್ ದಿಸ್ ಪರ್ಪಸ್ ಅ ಕಾಂಪ್ರಹೆನ್ಸಿವ್ ಲ್ಯಾಂಡ್ಸ್ಕೇಪ್ ಮ್ಯಾನೇಜ್ಮೆಂಟ್ ಪ್ಲಾನ್ ಇಸ್ ಅಂಡರ್ ಫೈನಲೈಸೇಷನ್ ಬೈ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಭಾರತದ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಷನ್ ಏನಿದೆ, ಸೊ ಇದರ ಪರವಾಗಿ ಅಥವಾ ಇದೇನ್ ಮಾಡ್ತಾ ಇದೆ ಅಂದ್ರೆ ಕಾಂಪ್ರಹೆನ್ಸಿವ್ ಲ್ಯಾಂಡ್ಸ್ಕೇಪ್ ಮ್ಯಾನೇಜ್ಮೆಂಟ್ ಪ್ಲಾನ್ ನ ತಯಾರಿ ಮಾಡ್ತಾ ಇದೆ. ಸೊ ಇಟ್ ಈಸ್ ಅಂಡರ್ ದಿ ಸ್ಟೇಜ್ ಆಫ್ ಫೈನಲೈಸೇಷನ್. ಸೊ ಒಂದ್ಸತಿ ಫೈನಲೈಸ್ ಆದ್ಮೇಲೆ ಏನಿದು ಕಾಂಪ್ರಹೆನ್ಸಿವ್ ಲ್ಯಾಂಡ್ಸ್ಕೇಪ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ನಾವು ಫರ್ದರ್ ಡಿಸ್ಕಸ್ ಮಾಡ್ತೀವಿ. ಸೊ ಟಿಲ್ ನೌ ಇಟ್ ಈಸ್ ಅಂಡರ್ ದಿ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್. So on 22nd March 2021, a historic agreement was signed between Union Minister of Jal Shakti. So idu interlinking of rivers interstates, andre ಎರಡು ರಾಜ್ಯಗಳ ಮಧ್ಯೆ ಬರ್ತಾ ಇರೋದ್ರಿಂದ ಸೊ ಆಯಾ ರಾಜ್ಯಗಳ ಕನ್ಸೆಂಟ್ ಬೇಕಾಗಿರುತ್ತೆ. ಸೊ ಆ ಮುಖ್ಯಮಂತ್ರಿಗಳ ಮಧ್ಯೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಸೊ ಯಾವುದರ ಮಧ್ಯೆ ಅಗ್ರಿಮೆಂಟ್ ಆಗಿದೆ ಅಂದ್ರೆ ಒಂದು ಯೂನಿಯನ್ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಮಧ್ಯೆ, ಮತ್ತೆ ಚೀಫ್ ಮಿನಿಸ್ಟರ್ಸ್ ಆಫ್ ಮಧ್ಯಪ್ರದೇಶ್ ಮತ್ತೆ ಉತ್ತರ ಪ್ರದೇಶ್ ಟು ಇಂಪ್ಲಿಮೆಂಟ್ ದಿ ಫಸ್ಟ್ ಮೇಜರ್ ಸೆಂಟ್ರಲಿ ಡ್ರಿವನ್ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ ಇನ್ ದ ಕಂಟ್ರಿ. ಸೊ ಇದು ರಾಷ್ಟ್ರದ ಮೊಟ್ಟ ಮೊದಲ ಕೇಂದ್ರ ಸರ್ಕಾರದ ಒಂದು ನದಿಗಳ ಜೋಡಣೆಯ ಒಂದು ಸ್ಕೀಮ್ ಆಗಿರುತ್ತೆ ಅಥವಾ ಪ್ರೋಗ್ರಾಮ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಮ್ಯಾಪ್. ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ಕ್ಯಾನ್. ಸೊ ಇಲ್ಲಿ ನೋಡಿ ಪನ್ನಾ ಟೈಗರ್ ರಿಸರ್ವ್ ಕೂಡ ಬರುತ್ತೆ ಇಲ್ಲಿ. ಸೊ ಪನ್ನಾ ಟೈಗರ್ ರಿಸರ್ವ್ ಕೂಡ ಬರುತ್ತೆ. ಸೊ ಅದರಿಂದ ಈ ಎನ್ವಿರಾನ್ಮೆಂಟ್ ಗೂ ಕೂಡ ಯಾವುದೇ ಟ್ರಬಲ್ ಆಗಬಾರ್ದು. ಸೊ ಅದಕ್ಕೆ ಒಂದು ಪ್ಲಾನ್ ನ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ಈ ಕೆನ್ ಮತ್ತೆ ಬೆತ್ವಾ ಅನ್ನೋದು ಈ ಯಮುನಾ ನದಿಯ ಉಪನದಿಗಳಾಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಯಮುನಾ ನದಿ. ಸೊ ಈ ನದಿಯ ಉಪನದಿಗಳಾಗಿ ನಾವು ಕೆನ್ ಮತ್ತೆ ಬೆತ್ವಾವನ್ನ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ ನೆಕ್ಸ್ಟ್ ಆರ್ಟಿಕಲ್. So this article is related to Ministry of Power. So details of major schemes launched by the Ministry of Power since 2014. So 2014 ರಿಂದ
ಯಾವ ಸ್ಕೀಮ್ಸ್ ನ ಲಾಂಚ್ ಮಾಡಿದ್ದಾರೆ ಅಂತ ಡಿಸ್ಕಸ್ ಮಾಡೋಣ. ಸ್ಕೀಮ್ ನಂಬರ್ 1 ಇಂಟಿಗ್ರೇಟೆಡ್ ಪವರ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರಿತೀವಿ. ಸೊ ಮಿನಿಸ್ಟ್ರಿ ಆಫ್ ಪವರ್ ಗವರ್ಮೆಂಟ್ ಆಫ್ ಇಂಡಿಯಾ ನೋಟಿಫೈಡ್ ಇಂಟಿಗ್ರೇಟೆಡ್ ಪವರ್ ಡೆವಲಪ್ಮೆಂಟ್ ಸ್ಕೀಮ್ ಆನ್ 31st December 2014. ಸೊ ಇದನ್ನ ನೋಟಿಫೈ ಮಾಡಿರುತ್ತೆ. ಸೊ ಇದರ ಪರ್ಪಸ್ ಏನು ಅಂದ್ರೆ strengthening the power subs transmission and distribution network in urban areas. ಅಂದ್ರೆ ನಗರ ಪ್ರದೇಶಗಳಲ್ಲಿ ಈ ವಿದ್ಯುತ್ ಸರಬರಾಜನ್ನ ಉತ್ತಮಗೊಳಿಸಲು ಈ ಸ್ಕೀಮ್ ನ ಮಾಡಲಾಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಸೊ ನಮ್ಗೆ ಇದು ಇಂಪ್ಲಿಮೆಂಟೇಷನ್ ಎಲ್ಲಾಗುತ್ತೆ ಅನ್ನೋದು ಡೆಫಿನೆಟ್ ಆಗಿ ಗೊತ್ತಿರಬೇಕು. ಯಾಕಂದ್ರೆ ಸ್ಕೀಮ್ ಕೇಳ್ಬಿಟ್ಟು ಅದರ ಪರ್ಪಸ್ ಕೇಳ್ತಾರೆ. ಸೊ ವಿ ಶುಡ್ ಬಿ ಅವೇರ್ ಆಫ್ ದಿ ಸೇಮ್. ಸೊ ಇದರ ಆಬ್ಜೆಕ್ಟಿವ್ಸ್ ಏನಂದ್ರೆ ಸ್ಟ್ರೆಂಥನಿಂಗ್ ಆಫ್ ಸಬ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇನ್ ಅರ್ಬನ್ ಏರಿಯಾಸ್ ಆಸ್ ಐ ಟೋಲ್ಡ್ ಯು ಬಿಫೋರ್. ಮೀಟರಿಂಗ್ ಆಫ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಸ್ ಫೀಡರ್ಸ್ ಅಂಡ್ ಕನ್ಸ್ಯೂಮರ್ಸ್. ಸೊ ಅದಕ್ಕೆ ಸರಿಯಾದ ಮೀಟರಿಂಗ್ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ದೇರ್ ಶುಡ್ ನಾಟ್ ಬಿ ಪವರ್ ಥೆಫ್ಟ್. ಸೊ ವಿದ್ಯುತ್ ಕಳ್ಳತನ ಆಗಬಾರ್ದು. ಸೊ ಅದನ್ನ ಮೀಟರಿಂಗ್ ಮಾಡೋದು ಬಹಳ ಮುಖ್ಯವಾಗುತ್ತೆ. ಅಂಡ್ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಂಪನ್ಮೂಲಗಳನ್ನ ನಿಯೋಜನೆ ಮಾಡ್ತಕ್ಕಂತ ಒಂದು ಪ್ಲಾನ್ ಆಗ್ಬೇಕು. IT ಎನೇಬಲ್ಡ್ ಆಫ್ enablement of balance of urban towns. So information technology ಅಂತ ಏನ್ ಹೇಳ್ತೀವಿ, ಸೊ ಅದನ್ನ ಯೂಸ್ ಮಾಡಿಕೊಂಡು there should be balance of urban towns with respect to power supply. ಮತ್ತೆ ರಿಯಲ್ ಟೈಮ್ ಡೇಟಾ ಅಕ್ವಿಸಿಷನ್ ಸಿಸ್ಟಮ್, ಅದನ್ನ RTDAS ಪ್ರಾಜೆಕ್ಟ್ ಅಂತ ಕರಿತೀವಿ. ಅಂದ್ರೆ ರಿಯಲ್ ಟೈಮ್ ಅಲ್ಲಿ ದಿ ಪವರ್ ಕನ್ಸಮ್ ಬಗ್ಗೆ ಡೀಟೇಲ್ಸ್ ಅಕ್ವೈರ್ ಆಗ್ತಾ ಇರಬೇಕು. ಅದನ್ನ ರಿಯಲ್ ಟೈಮ್ ಡೇಟಾ ಅಕ್ವಿಸಿಷನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದೆಲ್ಲ ಕಾಂಪೊನೆಂಟ್ಸ್ ಇಂಟಿಗ್ರೇಟೆಡ್ ಪವರ್ ಡೆವಲಪ್ಮೆಂಟ್ ಸ್ಕೀಮ್ IPDS ಅಲ್ಲಿ ಒಳಗೊಂಡಂತ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಸೊ ಎರಡನೇ ಸ್ಕೀಮ್ ನ ನಾವು ದೀನ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನಾ ಅಂತ ಕರಿತೀವಿ. ಸೊ ಹೆಸರಲ್ಲೇ ಇದೆ, ಇದು ಗ್ರಾಮ ಜ್ಯೋತಿ. ಸೊ ಇದು ಗ್ರಾಮೀಣ ಪ್ರದೇಶಗಳಿಗೆ ಸಂಬಂಧಪಟ್ಟ ಒಂದು ಯೋಜನೆ ಆಗಿರುತ್ತೆ. ಸೊ ಇದು ಕೂಡ ಡಿಸೆಂಬರ್ 2014ರಲ್ಲಿ ಲಾಂಚ್ ಆಗಿರುತ್ತೆ. ಯಾವ ಪರ್ಪಸ್ಗೋಸ್ಕರ ಅಂದ್ರೆ ರೂರಲ್ ಎಲೆಕ್ಟ್ರಿಫಿಕೇಶನ್ ವರ್ಕ್ಸ್ ಅಕ್ರಾಸ್ ದಿ ಕಂಟ್ರಿ. ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕವನ್ನ ಕೊಡೋದು ಇದರ ಗುರಿ ಆಗಿರುತ್ತೆ. ಆಸ್ ರಿಪೋರ್ಟೆಡ್ ಬೈ ದ ಸ್ಟೇಟ್ಸ್, ಅಂದ್ರೆ ರಾಜ್ಯಗಳು ನೀಡಿರ್ತಕ್ಕಂಥ ವರದಿಯ ಪ್ರಕಾರ all inhabited unelectrified census villages stand electrified on 28th April. So 28th April ವೇಳೆಗೆ 2018 ಇಂಪ್ಲಿಮೆಂಟ್ ಆಗಿರೋದು 2014ರಲ್ಲಿ. 2018ರ ವೇಳೆಗೆ ಎಲ್ಲಾ ಸೆನ್ಸಸ್ ವಿಲೇಜಸ್, ಅಂದ್ರೆ ಸೆನ್ಸಸ್ ನಲ್ಲಿ ವಿಲೇಜಸ್ ಅಂತ ನೋಟಿಫೈ ಆಗಿರ್ತಕ್ಕಂತ ಎಲ್ಲಾ ಹಳ್ಳಿಗಳಿಗೂ ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ಕನೆಕ್ಷನ್ ಆಗಿರುತ್ತೆ. ವೆಲ್ ಬಿಫೋರ್ ದಿ ಸ್ಟಿಪ್ಯುಲೇಟೆಡ್ ಟೈಮ್ ಲೈನ್ ಆಫ್ 1st May 2018. ಸೊ ಟಾರ್ಗೆಟ್ ಡೇಟ್ ಬಂದು May 1st ಗೆ ಕಂಪ್ಲೀಟ್ ಆಗ್ಬೇಕು ಅಂತ ಟಾರ್ಗೆಟ್ ಡೇಟ್ ಇತ್ತು. ಬಟ್ April 28th ಗೆನೆ ಕಂಪ್ಲೀಟ್ ಮಾಡಿರ್ತಾರೆ. ಸೊ ದಿಸ್ ಇಸ್ ವಾಟ್ DDUGJY ಸ್ಕೀಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಸ್ಕೀಮ್ ನ ನಾವು ಪ್ರಧಾನ ಮಂತ್ರಿ ಸಹಜ್ ಬಿಜ್ಲಿ ಹರ್ ಘರ್ ಯೋಜನಾ. ಸೊ ಇದನ್ನ ನಾವು ಸೌಭಾಗ್ಯ ಯೋಜನಾ ಅಂತ ಕೂಡ ಕರಿತೀವಿ. ಸೊ ಇದು October 2017 ಲಾಂಚ್ ಆಗಿರುತ್ತೆ. ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ to achieve universal household electrification for providing electricity connections to all unelectrified households in rural areas and all poor households in urban areas in the country. ಅಂದ್ರೆ ಈ ಒಂದು ಯೋಜನೆ ಸೌಭಾಗ್ಯ ಯೋಜನೆ ಏನಿದೆ, ಯು ಶುಡ್ ರಿಮೆಂಬರ್ ಇಟ್ ಈಸ್ ರಿಲೇಟೆಡ್ ಟು ಅರ್ಬನ್ ಏರಿಯಾಸ್ ಆಲ್ಸೋ ಅಂಡ್ ಆಲ್ಸೋ ರಿಲೇಟೆಡ್ ಟು ರೂರಲ್ ಏರಿಯಾಸ್ ಆಲ್ಸೋ. ಗ್ರಾಮೀಣ ಪ್ರದೇಶಗಳಿಗೆ ಮತ್ತು ನಗರ ಪ್ರದೇಶಗಳಿಗೆ ಎರಡಕ್ಕೂ ಅನ್ವಯ ಆಗುತ್ತೆ. ಸೊ ಎಲ್ಲೆಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇರೋದಿಲ್ಲ ಅವರಿಗೆ ಎಲೆಕ್ಟ್ರಿಫಿಕೇಶನ್, ಆ ಪ್ರದೇಶಗಳಿಗೆ ವಿದ್ಯುತ್ ಸಂಪರ್ಕವನ್ನ ಕೊಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. Under this scheme, as of 31/3/2021, all the states have reported 100% electrification of all willing unelectrified households. So 31/2021 ವೇಳೆಗೆ ರಾಜ್ಯಗಳು ವರದಿ ಮಾಡಿದ ಹಾಗೆ 100% ವಿದ್ಯುತ್ ಸಂಪರ್ಕವನ್ನ ಮಾಡಲಾಗಿದೆ ಟು ಆಲ್ ವಿಲ್ಲಿಂಗ್. ಸೊ ಯಾರ್ಯಾರಿಗೆ ಎಲೆಕ್ಟ್ರಿಸಿಟಿ ಬೇಕು ಅಂತ ವಿಲ್ಲಿಂಗ್ ಇರ್ತಾರೋ ಅವ್ರ ಎಲ್ಲ ಪ್ರದೇಶಗಳಿಗೂ ಈ ಎಲೆಕ್ಟ್ರಿಸಿಟಿನ ಕನೆಕ್ಟ್ ಮಾಡಿರ್ತಾರೆ. ಸೊ ಐಡೆಂಟಿಫೈಡ್ ಬಿಫೋರ್ 31/3/2021 ಅಂದ್ರೆ ಯಾವ ಪ್ರದೇಶಗಳನ್ನ 31/3/2019 ವೇಳೆಗೆ ನೋ ಎಲೆಕ್ಟ್ರಿಸಿಟಿ ಅಂತ ಐಡೆಂಟಿಫೈ ಮಾಡಿರ್ತಾರೋ ಆ ಎಲ್ಲ ಪ್ರದೇಶಗಳಿಗೂ ವಿದ್ಯುತ್ ಸಂಪರ್ಕ ನೀಡಲಾಗಿರುತ್ತೆ. ಆಸ್ ರಿಪೋರ್ಟೆಡ್ ಬೈ ದ ಸ್ಟೇಟ್, 2.817 crore households have been electrified since the launch of Saubhagya up to 31/3/2021. So ಈ ಒಂದು ಡೇಟ್ಗೆ ಒಟ್ಟು ರಾಜ್ಯಗಳು ವರದಿ ಮಾಡಿದಂತೆ 2.817 ಕೋಟಿ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸುತ್ತಾರೆ. So number 4, Ujala Discom Assurance Yojana. So it is Ujala, not Ujjwala. So it is a scheme for financial turnaround of power distribution companies.
ಈ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಏನಿರುತ್ತೆ ಅವುಗಳ ಹಣಕಾಸಿನ ವಹಿವಾಟಿಗೆ ಸಂಬಂಧಪಟ್ಟ ಒಂದು ಸ್ಕೀಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರು ಅಂತ ತಗೊಂಡ್ರೆ ನಾವು ಬೆಸ್ಕಾಂ ಅಂತ ತಗೊಳ್ತೀವಿ, ಅದು ನಮ್ಮ ಏನೋ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಆಗಿರುತ್ತೆ. ಸೊ ಇದರ ಒಂದು ಆರ್ಥಿಕ ವಹಿವಾಟಿಗೆ ಸಂಬಂಧಪಟ್ಟ ಒಂದು ಯೋಜನೆ ನಾವು ಉದಯ್ ಅಂತ ಕರಿತೀವಿ ಅಥವಾ ಉಜಾಲಾ ಡಿಸ್ಕಾಂ ಅಶ್ಯೂರೆನ್ಸ್ ಯೋಜನಾ ಅಂತ ಕರಿತೀವಿ. ಸೊ ಇದು ನವೆಂಬರ್ 2015ರಲ್ಲಿ ಲಾಂಚ್ ಆಗಿರುತ್ತೆ. ಇದರ ಆಬ್ಜೆಕ್ಟಿವ್ ಏನಂದ್ರೆ ಟು ಇಂಪ್ರೂವ್ ಆಪರೇಷನಲ್ ಅಂಡ್ ಫಿನಾನ್ಷಿಯಲ್ ಎಫಿಷಿಯನ್ಸಿ ಆಫ್ ಸ್ಟೇಟ್ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್, ಡಿಸ್ಕಾಮ್ಸ್ ಅಂತ ಕರಿತೀವಿ. ಸೊ ಬೆಸ್ಕಾಂ, ಚೆಸ್ಕಾಂ ಅಂತೆಲ್ಲ ಬೇರೆ ಬೇರೆ ಏನೇನು ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಬರುತ್ತೋ ಸೊ ಅವುಗಳ ಆಪರೇಷನ್ ಮತ್ತೆ ಫಿನಾನ್ಷಿಯಲ್ ಎಫಿಷಿಯನ್ಸಿ ಅಂದ್ರೆ ಅವರು ಆರ್ಥಿಕವಾಗಿ ಮತ್ತೆ ಅವರು ಒಂದು ಮೋಡಸ್ ಆಫ್ ಅಪರಾಂಡಿ ಏನಿರುತ್ತೆ ಅಂದ್ರೆ ಅವರ ಕಾರ್ಯಾಚರಣೆ ಏನಿರುತ್ತೆ ಅದು ಸುಲಭವಾಗಿ ಇರ್ಲಿಕ್ಕೆ ಈ ಒಂದು ಸ್ಕೀಮ್ ನ ಮಾಡಿರ್ತಾರೆ. ದ ಸ್ಕೀಮ್ ಹ್ಯಾಡ್ 2 ಔಟ್ಕಮ್ ಪ್ಯಾರಾಮೀಟರ್ಸ್. The targeted outcome parameters and achievement as reported by state power distribution utilities is given below. ಅಂದ್ರೆ ಇದರಲ್ಲಿ 2 ಔಟ್ಕಮ್ ಪ್ಯಾರಾಮೀಟರ್ಸ್ ಇರುತ್ತೆ. ಯಾವ್ದು ಔಟ್ಕಮ್ ಪ್ಯಾರಾಮೀಟರ್ಸ್ ಅಂತ ನೋಡೋದಾದ್ರೆ ನಂಬರ್ 1 is called as aggregate technical commercial losses. ಸೊ ಟಾರ್ಗೆಟ್ ಎಷ್ಟು ಅಂದ್ರೆ ಅದನ್ನ 15% ಗೆ ರಿಡ್ಯೂಸ್ ಮಾಡ್ಬೇಕಂತ. ಅಂದ್ರೆ ಈ ಎಲೆಕ್ಟ್ರಿಸಿಟಿ ಲಾಸ್ ಏನಿರುತ್ತೆ ಅದು ಥೆಫ್ಟ್ ಆಫ್ ಎಲೆಕ್ಟ್ರಿಸಿಟಿ ಇರ್ಬೋದು ಅಥವಾ ನಾನ್ ಪೇಯಿಂಗ್ ದಿ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು ಅಥವಾ ವಿದ್ಯುತ್ ಏನೋ ಸರಬರಾಜು ಅಥವಾ ಕನೆಕ್ಷನ್ ಸರಿಯಾಗಿ ಕೊಡದೆ ಸ್ಪಾರ್ಕ್ ಆಗಿ ಅಲ್ಲಿ ವಿದ್ಯುತ್ ಲಾಸ್ ಆಗೋದಿರ್ಬೋದು. ಸೊ ಈ ಎಲ್ಲದನ್ನ 15%ಗೆ ರಿಡ್ಯೂಸ್ ಮಾಡ್ಬೇಕು ಅನ್ನೋದು ಇದರ ಟಾರ್ಗೆಟ್ ಆಗಿರುತ್ತೆ. ಸೊ ಇಲ್ಲಿ ಅಚೀವ್ಮೆಂಟ್ ಏನಾಗಿದೆ ಅಂದ್ರೆ ರಿಡಕ್ಷನ್ ಇನ್ aggregate technical and commercial losses from 23.70% in financial year 16 to 20.93% in financial year 20. ಸೊ ಈ 23% ಏನಿತ್ತು ಆರ್ಥಿಕ ವರ್ಷ 16ರಲ್ಲಿ, ಸೊ ಇದು ಆರ್ಥಿಕ ವರ್ಷ 20ರ ವೇಳೆಗೆ 20.93% ಆಗಿರುತ್ತೆ. ಬಟ್ ಟಾರ್ಗೆಟ್ ಎಷ್ಟಿದ್ದು ಅಂದ್ರೆ 15%. ಸೊ ಸೆಕೆಂಡ್ ಔಟ್ಕಮ್ ಏನು ಅಂದ್ರೆ ಆವರೇಜ್ ಕಾಸ್ಟ್ ಆಫ್ ಸಪ್ಲೈ ಮೈನಸ್ ಆವರೇಜ್ ರೆವಿನ್ಯೂ ರಿಯಲೈಸ್ಡ್ ಗ್ಯಾಪ್. ಅಂದ್ರೆ ಈ ಪವರ್ ಜನರೇಷನ್ ಕಾಸ್ಟ್ ಏನಿರುತ್ತೆ, ಸೊ ಫಾರ್ ಎಕ್ಸಾಂಪಲ್ ಎ ಅಂತ ತಗೊಳ್ಳೋಣ, ಅದರಿಂದ ಏನ್ ಇನ್ಕಮ್ ಬರುತ್ತೆ ಅಥವಾ ಟರ್ನ್ ಓವರ್ ಏನಿರುತ್ತೆ ಅದನ್ನ ಬಿ ಅಂತ ತಗೊಳ್ಳೋಣ. ಸೊ ಇದರ ನಡುವೆ ಇರತಕ್ಕಂತ ಗ್ಯಾಪ್ ನ ಬ್ರಿಡ್ಜ್ ಮಾಡೋದು ಇದರ ಒಂದು ಉದ್ದೇಶವಾಗಿರುತ್ತೆ. ಸೊ ಇದನ್ನ 0 by March 2019 ಮಾಡ್ತಕ್ಕಂತ ಒಂದು ಉದ್ದೇಶ ಇರುತ್ತೆ. ಅಂದ್ರೆ ಏನ್ ಸಪ್ಲೈ ಮಾಡ್ತಾರೋ ಮತ್ತೆ ಏನ್ ರೆವಿನ್ಯೂ ಕಲೆಕ್ಟ್ ಆಗುತ್ತೋ ಅದ್ರ ಮಧ್ಯೆ ಯಾವುದೇ ಗ್ಯಾಪ್ ಇರಬಾರ್ದು ಅಥವಾ ಲಾಸ್ ಇರಬಾರ್ದು. ಸೊ ಅದನ್ನ ನಾವು 0 by March 2019ಗೆ ಟಾರ್ಗೆಟ್ ಮಾಡಿರ್ತಾರೆ. ಸೊ ಅಚೀವ್ಮೆಂಟ್ ಏನಾಗಿದೆ ಅಂದ್ರೆ ರಿಡಕ್ಷನ್ ಆಫ್ ACS ಆವರೇಜ್ ಕಾಸ್ಟ್ ಆಫ್ ಸಪ್ಲೈ ಮೈನಸ್ ಆವರೇಜ್ ರೆವಿನ್ಯೂ ರಿಯಲೈಸ್ಡ್ ಗ್ಯಾಪ್ ಫ್ರಮ್ rupees 0.48 per kilowatt. ಸೊ 1 kilowatt ಗೆ 0.48 ಅಷ್ಟು ಲಾಸ್ ಆಗ್ತಾ ಇದ್ದಿದ್ದು ಇನ್ ಫಿನಾನ್ಷಿಯಲ್ ಇಯರ್ 16 to 0.03 per kilowatt in financial year 20. ಅಂದ್ರೆ 100% ಜೀರೋ ಟಾರ್ಗೆಟ್ ಮಾಡಕ್ಕಾಗಿಲ್ಲ. 0.48 per kilowatt ಇದ್ದಿದ್ದು 0.30 per kilowatt ಅಷ್ಟು ಇವರು ರೆಡ್ಯೂಸ್ ಮಾಡಿರ್ತಾರೆ in a span of 4 years. So these are all the targets set by this Uday. So scheme number 5 ಹೋಗೋದಾದ್ರೆ ಉನ್ನತ ಜ್ಯೋತಿ ಬೈ ಅಫೋರ್ಡಬಲ್ LEDs ಫಾರ್ ಆಲ್. ಸೊ ಇದನ್ನ ನಾವು ಉಜಾಲಾ ಸ್ಕೀಮ್ ಅಂತ ಕರಿತೀವಿ. ಇದು 5th January 2015 ಲಾಂಚ್ ಆಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಏನಂದ್ರೆ ಟು ಪ್ರೊವೈಡ್ LED ಬಲ್ಬ್ಸ್ ಟು ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ ಫಾರ್ ರೀಪ್ಲೇಸ್ಮೆಂಟ್ ಆಫ್ ಇನ್ಕ್ಯಾಂಡಿಸೆಂಟ್ ಬಲ್ಬ್ಸ್ ವಿತ್ LED ಬಲ್ಬ್ಸ್ ಅಟ್ ಆನ್ ಅಫೋರ್ಡಬಲ್ ಪ್ರೈಸ್. ಅಂದ್ರೆ ಇದನ್ನ ಫ್ರೀ ಆಗಿ ಏನ್ ಕೊಡೋದಿಲ್ಲ, ಸೊ ಕಡಿಮೆ ಬೆಲೆಗೆ ಅಫೋರ್ಡಬಲ್ ಪ್ರೈಸ್ಗೆ ಈ ಇನ್ಕ್ಯಾಂಡಿಸೆಂಟ್ ಬಲ್ಬ್ ಏನ್ ಬರುತ್ತೆ ಅಂದ್ರೆ ಯೆಲ್ಲೋ ಕಲರ್ ಬಲ್ಬ್ಸ್ ನ ನೋಡಿರ್ತಿರಲ್ವಾ, ತುಂಬಾ ಹಳೆ ಬಲ್ಬ್ಸ್, ಅದು ತುಂಬಾ ಎಲೆಕ್ಟ್ರಿಸಿಟಿನ ಕನ್ಸ್ಯೂಮ್ ಮಾಡುತ್ತೆ. ಅದಾದ್ಮೇಲೆ ಟೆಂಪರೇಚರ್ ಕೂಡ ಅದು ಜಾಸ್ತಿ ಮಾಡುತ್ತೆ. ಸೊ ಇವೆರಡನ್ನ ರಿಡ್ಯೂಸ್ ಮಾಡ್ಲಿಕ್ಕೆ LED ಬಲ್ಬ್ಸ್ ನ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಪ್ಲೈ ಮಾಡೋದು ಉಜಾಲದು ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. EESLs ಅಂದ್ರೆ ಎನರ್ಜಿ ಎಫಿಷಿಯನ್ಸಿ ಸರ್ವಿಸ್ ಲಿಮಿಟೆಡ್ ಉನ್ನತ ಜ್ಯೋತಿ ಬೈ ಅಫೋರ್ಡಬಲ್ LEDs ಫಾರ್ ಆಲ್ ಇಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಲೈಟಿಂಗ್ ರಿಪ್ಲೇಸ್ಮೆಂಟ್ ಪ್ರೋಗ್ರಾಮ್. ಸೊ ಇದು ವಿಶ್ವದಲ್ಲೇ ಅತಿ ದೊಡ್ಡ ಈ ಲೈಟಿಂಗ್ ರಿಪ್ಲೇಸ್ಮೆಂಟ್ ಪ್ರೋಗ್ರಾಮ್ ಆಗಿರುತ್ತೆ. ಆಸ್ ಆನ್ ಡೇಟ್ ಓವರ್ 36.78 crore LED bulbs, 71 lakh LED tube lights and 23 lakh energy efficient fans have been distributed by EESL across India. So ಇದುವರೆಗೂ
ಕನಿಷ್ಠ ಒಂದು 36 ಕೋಟಿ ಎಲ್ಇಡಿ ಬಲ್ಬ್ಸ್, 71 ಲಕ್ಷ ಎಲ್ಇಡಿ ಟ್ಯೂಬ್ ಲೈಟ್ಸ್ ಮತ್ತೆ 23 ಲಕ್ಷ ಎಫಿಷಿಯಂಟ್ ಫ್ಯಾನ್ಸ್ ಏನಿರುತ್ತೆ, ಪಂಖ ಏನಿರುತ್ತೆ, ಸೊ ಅದನ್ನ ಈ ಯೋಜನೆ ಅಡಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ದಿಸ್ ಹಾಸ್ ರಿಸಲ್ಟೆಡ್ ಇನ್ ಎಸ್ಟಿಮೇಟೆಡ್ ಎನರ್ಜಿ ಸೇವಿಂಗ್ಸ್ ಆಫ್ 47.07 ಬಿಲಿಯನ್ ಕಿಲೋವ್ಯಾಟ್ಸ್ ಪರ್ ಇಯರ್. ಸೊ ವೆರಿ ಹ್ಯೂಜ್ ನಂಬರ್. ಸೊ ಒಂದು ವರ್ಷಕ್ಕೆ 47.07 ಬಿಲಿಯನ್ ಕಿಲೋವ್ಯಾಟ್ಸ್ ನಷ್ಟು ವಿದ್ಯುತ್ ಸೇವ್ ಆಗಿರುತ್ತೆ, ವಿತ್ ಅವಾಯ್ಡೆಡ್ ಪೀಕ್ ಡಿಮ್ಯಾಂಡ್ ಆಫ್ 9,570 ಮೆಗಾವ್ಯಾಟ್ಸ್ ಅಂಡ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ರಿಡಕ್ಷನ್ ಆಫ್ 39 ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಪರ್ ಇಯರ್. ಸೊ ಈ ಒಂದು ಇನ್ಕ್ಯಾಂಡಿಸೆಂಟ್ ಲೈಟ್ ಅಥವಾ ಮುಂಚೆ ಈ ಸ್ಟ್ರೀಟ್ ಲೈಟ್ಸ್ ಬರ್ತಾ ಇತ್ತು, ಅದು ತುಂಬಾ ಟೈಮ್ ತಗೊಂಡು ಆನ್ ಆಗ್ತಾ ಇತ್ತು. ಸೊ ಇದರಲ್ಲೆಲ್ಲ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇತ್ತು. ಸೊ ಇದರಿಂದ ಈ ಒಂದು ಸ್ಕೀಮ್ ನಿಂದ, ಉಜಾಲಾ ಸ್ಕೀಮ್ ನಿಂದ 39 ಮಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪರ್ ಇಯರ್ ಪ್ರೊಡ್ಯೂಸ್ ಆಗೋದು ಕಡಿಮೆ ಆಗಿದೆ. ಅದಾದ್ಮೇಲೆ ಈ ಪೀಕ್ ಡಿಮ್ಯಾಂಡ್ ಏನಿರುತ್ತೆ, ಅಂದ್ರೆ ಪೀಕ್ ಅವರ್ಸ್ ಅಲ್ಲಿ ವಿದ್ಯುತ್ ರಿಕ್ವೈರ್ಮೆಂಟ್ ಏನಿರುತ್ತೆ, ಅದು ಕೂಡ 9,570 ಮೆಗಾವ್ಯಾಟ್ಸ್ ಅಷ್ಟು ಕಡಿಮೆ ಆಗಿರುತ್ತೆ. ಸೊ ಈವನ್ ದಿಸ್ ಆರ್ಟಿಕಲ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಯುವರ್ ಗ್ಲೋಬಲ್ ವಾರ್ಮಿಂಗ್ ರಿಲೇಟೆಡ್ ಇಶ್ಯೂಸ್ ಬರೆಯುವಾಗ. ಸೊ ಈ ತರ ನ್ಯೂ ಥಿಂಗ್ಸ್ ನ ಬರದೆ ಯು ಆರ್ ಗೋಯಿಂಗ್ ಟು ಗೆಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ದಿ ಎಕ್ಸಾಮಿನೇಷನ್. ಸೊ ನೆಕ್ಸ್ಟ್ ಸ್ಕೀಮ್ ಬಂದು ಸ್ಟ್ರೀಟ್ ಲೈಟ್ ನ್ಯಾಷನಲ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇದು 5th January 2015 ಲಾಂಚ್ ಆಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನಂದ್ರೆ ಟು ರಿಪ್ಲೇಸ್ ಕನ್ವೆನ್ಷನಲ್ ಸ್ಟ್ರೀಟ್ ಲೈಟ್ಸ್ ವಿತ್ ಸ್ಮಾರ್ಟ್ ಅಂಡ್ ಎಫಿಷಿಯಂಟ್ ಎಲ್ಇಡಿ ಸ್ಟ್ರೀಟ್ ಲೈಟ್. ಸೊ ಇದು ಸ್ಟ್ರೀಟ್ ಲೈಟ್ಸ್ ಗೆ ಸಂಬಂಧಪಟ್ಟ, ಬೀದಿ ದೀಪಗಳಿಗೆ ಸಂಬಂಧಪಟ್ಟ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಮುಂಚೆ ಹಳೆ ಕಾಲದ ಸ್ಟ್ರೀಟ್ ಲೈಟ್ಸ್ ಏನಿತ್ತು ಅದನ್ನ ಎಲ್ಇಡಿ ಸ್ಟ್ರೀಟ್ ಲೈಟ್ಸ್ ಇಂದ ರಿಪ್ಲೇಸ್ ಮಾಡ್ತಾರೆ. ಆಸ್ ಆನ್ ಡೇಟ್ ಓವರ್ 1.2 crore LED street lights have been installed by EESL across India. So ಇದುವರೆಗೂ 1.2 ಕೋಟಿ LED street lights ನ ರಿಪ್ಲೇಸ್ ಮಾಡಿರ್ತಾರೆ. So this has resulted in estimated energy savings of 8.24 billion kilowatt per year. So ಒಂದು ವರ್ಷಕ್ಕೆ 8.24 ಬಿಲಿಯನ್ ಕಿಲೋವ್ಯಾಟ್ ಅಷ್ಟು ಎನರ್ಜಿ ಸೇವ್ ಆಗಿರುತ್ತೆ, ವಿತ್ ಅವಾಯ್ಡೆಡ್ ಪೀಕ್ ಡಿಮ್ಯಾಂಡ್ ಆಫ್ 1,374 ಮೆಗಾವ್ಯಾಟ್. ಸೊ ಪೀಕ್ ಅವರ್ಸ್ ಅಲ್ಲಿ 1,374 ಮೆಗಾವ್ಯಾಟ್ ಅಷ್ಟು ಎನರ್ಜಿ ಡಿಮ್ಯಾಂಡ್ ಏನಿರುತ್ತೆ ಅದು ಕಡಿಮೆ ಆಗಿರುತ್ತೆ. ಮತ್ತೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ರಿಡಕ್ಷನ್ ಆಫ್ 5.68 ಮಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪರ್ ಇಯರ್. ಸೊ ಒಂದು ವರ್ಷಕ್ಕೆ 5.68 ಮಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಕೂಡ ಕಡಿಮೆ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಕೀಮ್ ನಾವು ಗ್ರಾಮ್ ಉಜಾಲಾ ಅಂತ ಕರಿತೀವಿ. ಸೊ ಇದು 19ನೇ ಮಾರ್ಚ್ 2021ಕ್ಕೆ ಲಾಂಚ್ ಆಗಿರುತ್ತೆ. ಸೊ ಓಲ್ಡ್ ಟೈಪ್ ಆಫ್ ಬಲ್ಬ್ಸ್ ಆರ್ ರಿಪ್ಲೇಸ್ಡ್ ಬೈ ಎಫಿಷಿಯಂಟ್ ಎಲ್ಇಡಿ ಬಲ್ಬ್ಸ್ that consumes 88% less electricity. 88%. So this is a huge margin. So ಹಳೆ ಕಾಲದ ಬಲ್ಬ್ಸ್ ಏನಿತ್ತು, ಸೊ ಇಲ್ಲಿ ನೀವೇನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ಕೆಲವೊಂದು ಸ್ಕೀಮ್ಸ್ ಏನಿದಾವೆ, ಸೊ ಸೇಮ್ ಪರ್ಪಸ್ ಇರುತ್ತೆ, ಬಟ್ ಆಬ್ಜೆಕ್ಟಿವ್ಸ್ ಮಾತ್ರ ನೇಮ್ಸ್ ಬೇರೆ ಬೇರೆ ಇರುತ್ತೆ, ಆಬ್ಜೆಕ್ಟಿವ್ಸ್ ಮಾತ್ರ ಸ್ವಲ್ಪ ಸೇಮ್ ಇರುತ್ತೆ. ಸೊ ಯು ಶುಡ್ ನೋ ದೋಸ್ ಪರ್ಟಿಕ್ಯುಲರ್ ಸ್ಕೀಮ್ಸ್ ನ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ವಾ? ಸೊ ಇಲ್ಲೂ ಕೂಡ ಹಳೆಯ ಬಲ್ಬ್ಸ್ ನ ಎಲ್ಇಡಿ ಬಲ್ಬ್ಸ್ ಇಂದ ರಿಪ್ಲೇಸ್ ಮಾಡ್ತಾರೆ. ಆಸ್ ಆನ್ ಡೇಟ್ ಕನ್ವರ್ಜೆನ್ಸ್ ಎನರ್ಜಿ ಸರ್ವಿಸ್ ಲಿಮಿಟೆಡ್ has distributed over 33 LED bulbs under this program. So ಇದುವರೆಗೂ 33 ಲಕ್ಷ LED bulbs ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. So this has resulted in estimated energy savings of 40670 million kilowatt per annum ಅಷ್ಟು ಎನರ್ಜಿ ಸೇವ್ ಆಗಿರುತ್ತೆ. So with this, let's get into the next article. Allocation of funds to Pradhana Mantri ಖನಿಜ್ ಕ್ಷೇತ್ರ ಕಲ್ಯಾಣ ಯೋಜನಾ. ಸೊ ಹೆಸರಲ್ಲೇ ಗೊತ್ತಾಗುತ್ತೆ, ಖನಿಜ್ ಅನ್ನೋಷ್ಟೊತ್ತಿಗೆ ನಮ್ಗೆ ಗೊತ್ತಿರಬೇಕು ಅದು ಮೈನಿಂಗ್ ಗೆ ಸಂಬಂಧಪಟ್ಟಂತೆ, ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಒಂದು ಸ್ಕೀಮ್ ಆಗಿರುತ್ತೆ. ಸೊ ದಿಸ್ ಕಮ್ಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಮೈನ್ಸ್. ಓಕೆ, ಸೊ ಗಣಿಗಾರಿಕೆ ಸಚಿವಾಲಯದ ಕೆಳಗಡೆ ಬರ್ತಕ್ಕಂತ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಯೋಜನೆಯಲ್ಲಿ ಏನಾಗುತ್ತಂದ್ರೆ, ಸೊ ಎಲ್ಲೆಲ್ಲಿ ಈ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ನಡೆಯುತ್ತೆ, ಮೈನಿಂಗ್ ಆಕ್ಟಿವಿಟೀಸ್ ನಡೆಯುತ್ತೆ, ಸೊ ಅಲ್ಲಿ ಎನ್ವಿರಾನ್ಮೆಂಟ್ಗೂ ಟ್ರಬಲ್ ಆಗುತ್ತೆ, ಮತ್ತೆ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರಿಗೂ ಕೂಡ ತೊಂದರೆ ಆಗುತ್ತೆ. ಸೊ ಇವೆರಡನ್ನ ಕಂಪೆನ್ಸೇಟ್ ಮಾಡ್ಲಿಕ್ಕೆ ಒಂದು ಸ್ಕೀಮ್ ಮಾಡಿರ್ತಾರೆ. ಆ ಸ್ಕೀಮ್ ನ ನಾವು ಪ್ರಧಾನ ಮಂತ್ರಿ ಖನಿಜ್ ಕ್ಷೇತ್ರ ಕಲ್ಯಾಣ ಯೋಜನಾ ಅಂತ ಕರಿತೀವಿ. ಸೊ ಇದಕ್ಕೆ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಫಂಡ್ಸ್ ಅಲೋಕೇಟ್ ಮಾಡಿದ್ದಾರೆ. ಸೊ ಅದರಿಂದ ಇದು ನ್ಯೂಸ್ ಅಲ್ಲಿ ಇದೆ. ಸೊ ಫಂಡ್ ಈಸ್ ಅಲೋಕೇಟೆಡ್ ಫಾರ್ ಡಿಸ್ಟ್ರಿಕ್ಟ್ ಮೈನರ್ ಮಿನರಲ್ ಫಂಡ್. ಸೊ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಒಂದು ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ಸ್ ಏನಿರುತ್ತೆ, ಸೊ ಅದಕ್ಕೆ ಫಂಡ್ ಅಲೋಕೇಟ್ ಆಗಿರುತ್ತೆ ಟು ವೇರಿಯಸ್ ಪ್ರಾಜೆಕ್ಟ್ಸ್ ಟು ಬಿ ಟೇಕನ್ ಅಪ್ ಥ್ರೂ PMKKKY ಅಂತ ಕರಿತೀವಿ. ಅಂದ್ರೆ ಇದು ಮೇನ್ ಸ್ಕೀಮ್ ಆಗಿರುತ್ತೆ. ಸೊ ಅದರಲ್ಲಿ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ಸ್ ಅನ್ನು ಒಂದು ಜಿಲ್ಲಾ ಮಟ್ಟದಲ್ಲಿ ಈ ಫಂಡ್ಸ್ ಅಲೋಕೇಟ್ ಆಗ್ತಾ ಇರುತ್ತೆ.
ಸೊ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ಸ್, ಸೊ ಈ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ಸ್ ಏನ್ ಮಾಡುತ್ತಂದ್ರೆ ಸೊ ಈ ಫಂಡ್ ನ ರಿಸೀವ್ ಮಾಡುತ್ತೆ. ಸೊ ಈ ತರ ಈ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ಸ್ ಪ್ರತಿಯೊಂದು ಜಿಲ್ಲೆಗೂ ಎಲ್ಲೆಲ್ಲಿ ಗಣಿಗಾರಿಕೆ ಇರುತ್ತೆ ಸೊ ಅಲ್ಲಿ ಈ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ಸ್ ಇರುತ್ತೆ. ಸೊ ಇವರಿಗೆ ಈ ಫಂಡ್ ಅಲೋಕೇಟ್ ಆಗುತ್ತೆ. ಸೊ ಇವ್ರು ಏನ್ ಮಾಡ್ತಾರಂದ್ರೆ they have the responsibility of taking up development and welfare projects or programs in mining affected areas and other directions from time to time. ಅಂದ್ರೆ ಕಾಲ ಕಾಲಕ್ಕೆ ಈ ಗಣಿಗಾರಿಕೆಯಿಂದ ಅಫೆಕ್ಟೆಡ್ ಏರಿಯಾಸ್ ಏನಿರುತ್ತೆ ಅಂದ್ರೆ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಪ್ರದೇಶಗಳೇನಿರುತ್ತೆ ಅಲ್ಲಿ ವೆಲ್ಫೇರ್ ಪ್ರಾಜೆಕ್ಟ್ಸ್ ನ ಅವ್ರು ಮಾಡ್ಬೇಕಾಗತ್ತೆ, ಅಲ್ಲಿ ಒಂದು ಕಲ್ಯಾಣ ಯೋಜನೆಗಳನ್ನ ಅವರು ಮಾಡ್ಬೇಕಾಗತ್ತೆ. So as per the guidelines, the DMFs have been instructed to spend majority of the funds on areas ಡೈರೆಕ್ಟ್ಲಿ ಅಫೆಕ್ಟೆಡ್ ಬೈ ಮೈನಿಂಗ್. ಸೊ ಈ ಗಣಿಗಾರಿಕೆಯಿಂದ ನೇರವಾಗಿ ತೊಂದರೆಗೊಳಗಾದ ಏರಿಯಾಸ್ ಅಲ್ಲಿ ಆ ಫಂಡ್ ನ ಅವರು ಸ್ಪೆಂಡ್ ಮಾಡ್ಬೇಕಾಗತ್ತೆ. ಅದು ಯಾವ ರೀತಿಯ ಏರಿಯಾಗಳಂದ್ರೆ ಏರಿಯಾಸ್ ವೇರ್ ಡೈರೆಕ್ಟ್ ಮೈನಿಂಗ್ ಅಂಡ್ ರಿಲೇಟೆಡ್ ಆಪರೇಷನ್ ಸಚ್ ಆಸ್ ಎಕ್ಸ್ಕವೇಷನ್ ಅಂದ್ರೆ ಹಳ್ಳ ತೋಡಿ ಅಲ್ಲಿರ್ತಕ್ಕಂಥ ಖನಿಜಗಳನ್ನ ತೆಗೆದುಕೊಳ್ಳುವುದು, ಅದಾದ್ಮೇಲೆ ಮೈನಿಂಗ್ ಮಾಡ್ತಕ್ಕಂಥದ್ದು, ಮತ್ತೆ ಬ್ಲಾಸ್ಟ್ ಸ್ಫೋಟಗಳನ್ನ ಮಾಡ್ತಕ್ಕಂಥದ್ರಿಂದ ಉಂಟಾಗ್ತಕ್ಕಂಥ ತೊಂದರೆಗಳು, ಮತ್ತೆ ಬೆನಿಫಿಸಿಯೇಷನ್ ಅಂದ್ರೆ ಮಿನರಲ್ಸ್ ಎಕ್ಸ್ಟ್ರಾಕ್ಷನ್, ಅದಾದ್ಮೇಲೆ ವೇಸ್ಟ್ ಡಿಸ್ಪೋಸಲ್. ಸೊ ಆ ಮಿನರಲ್ಸ್ ಇಂದ ಓರ್ ಎಲ್ಲ ಏನಿರುತ್ತೆ ಅದನ್ನ ಡಿಸ್ಪೋಸ್ ಮಾಡ್ದಾಗ ಉಂಟಾಗ್ತಕ್ಕಂಥ ಪೊಲ್ಯೂಷನ್ ಏನಿರುತ್ತೆ, ಅದ್ರ ಜೊತೆ ಓವರ್ ಬರ್ಡನ್ ಡಂಪ್ಸ್, ಅದಾದ್ಮೇಲೆ ಟೇಲಿಂಗ್ ಪಾಂಡ್ಸ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಕಾರಿಡಾರ್ಸ್. ಸೊ ಇದೆಲ್ಲದರಿಂದ ಉಂಟಾಗ್ತಕ್ಕಂಥ ಒಂದು ಡ್ಯಾಮೇಜ್ ಏನಿದೆ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಒನ್ ಪಾರ್ಟ್ ಆಫ್ ದಿ ಫಂಡ್ ನ ಅವರು ಸ್ಪೆಂಡ್ ಮಾಡ್ಬೇಕಾಗತ್ತೆ. ಈ ಎಲ್ಲಾ ಏರಿಯಾಸ್ ನಾವೇನ್ ಡಿಸ್ಕಸ್ ಮಾಡಿದ್ವಿ ಇದನ್ನ ನಾವು ಡೈರೆಕ್ಟ್ ಇಂಪ್ಯಾಕ್ಟ್ ಅಂತ ಕರಿತೀವಿ, ಅಂದ್ರೆ ನೇರವಾಗಿ ಅವುಗಳು ತೊಂದರೆಗೆ ಒಳಗಾಗಿರ್ತಕ್ಕಂಥ ಪ್ರದೇಶಗಳಾಗಿರುತ್ತೆ. ಅದಾದ್ಮೇಲೆ ಪರ್ಸೆಂಟೇಜ್ ಆಫ್ ಫಂಡ್ಸ್ ಆನ್ ಇಂಡೈರೆಕ್ಟ್ಲಿ ಅಫೆಕ್ಟೆಡ್ ಏರಿಯಾ. ನಾವು ಈ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಡಿಸ್ಕಸ್ ಮಾಡಿದ್ದು ಎಲ್ಲ ಡೈರೆಕ್ಟ್ಲಿ ಅಫೆಕ್ಟೆಡ್ ಏರಿಯಾಸ್. ಸೊ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಪರೋಕ್ಷವಾಗಿ ತೊಂದರೆಗೊಳಗಾದ ಪ್ರದೇಶಗಳು, ಅದನ್ನ ಇಂಡೈರೆಕ್ಟ್ಲಿ ಅಫೆಕ್ಟೆಡ್ ಏರಿಯಾಸ್ ಅಂತ ಕರಿತೀವಿ. ವೇರ್ ಲೋಕಲ್ ಪಾಪ್ಯುಲೇಷನ್ ಗೆಟ್ಸ್ ಅಫೆಕ್ಟೆಡ್ ಆನ್ ಅಕೌಂಟ್ ಆಫ್ ಎಕನಾಮಿಕ್. ಸೊ ಅವರ ಒಂದು ಆರ್ಥಿಕ ಚಟುವಟಿಕೆಗಳಾಗಿರ್ಬೋದು, ಸೋಷಿಯಲ್ ಅಂಡ್ ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್ ಡ್ಯೂ ಟು ಮೈನಿಂಗ್ ರಿಲೇಟೆಡ್ ಆಪರೇಷನ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಗಣಿಗಾರಿಕೆ ಆದಾಗ ಅಲ್ಲಿರ್ತಕ್ಕಂಥ ಜನರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಪಾರಿಸರಿಕವಾಗಿ ತೊಂದರೆಗಳು ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್, ಲೇಟೆಸ್ಟ್ ಆಗಿ ನಂದಿ ಹಿಲ್ಸ್ ಅಲ್ಲಿ ಅದರ ಸುತ್ತಮುತ್ತ ಈ ಮೈನಿಂಗ್ ಆಕ್ಟಿವಿಟೀಸ್ ಜಾಸ್ತಿ ಆಗಿದ್ರಿಂದ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಯ್ತು. ಸೊ ಈ ತರ ಅಲ್ಲಿ ಆಗ್ತಕ್ಕಂಥ ತೊಂದರೆಗಳು ಅಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಸೊ ಈ ಇಂಡೈರೆಕ್ಟ್ಲಿ ಯಾರ್ಯಾರು ಅಫೆಕ್ಟೆಡ್ ಇರ್ತಾರೆ ಸೊ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಸ್ವಲ್ಪ ಫಂಡ್ ನ ಯೂಸ್ ಮಾಡ್ಬೇಕಾಗತ್ತೆ ಬೈ district mineral foundations. So with this, let's get into the next article. So this article, let's talk about Make in India project. So Ministry of Commerce ಮತ್ತೆ Industry under ಅಲ್ಲಿ Make in India project ಬರುತ್ತೆ. So Make in India, it was launched on 25th September 2014. ಇದು ಲಾಂಚ್ ಆಗಿರುತ್ತೆ. ಇದರ ಪರ್ಪಸ್ ಏನು ಅಂದ್ರೆ ಫೆಸಿಲಿಟೇಟ್ ಇನ್ವೆಸ್ಟ್ಮೆಂಟ್, ಫೋಸ್ಟರ್ ಇನೋವೇಷನ್ ಅಂದ್ರೆ ಬಂಡವಾಳ ಹೂಡಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ನಾವೀನ್ಯತೆಯನ್ನ ಇನ್ಕ್ರೀಸ್ ಮಾಡೋದು, ಬಿಲ್ಡ್ ಬೆಸ್ಟ್ ಇನ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಅಂಡ್ ಮೇಕ್ ಇಂಡಿಯಾ ಹಬ್ ಫಾರ್ ಮ್ಯಾನುಫ್ಯಾಕ್ಚರ್ ಡಿಸೈನ್ ಅಂಡ್ ಇನೋವೇಷನ್. ಸೊ ಭಾರತ ದೇಶವನ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇಟ್ ಈಸ್ ಒನ್ ಆಫ್ ದಿ ಯುನಿಕ್ ವೋಕಲ್ ಫಾರ್ ಲೋಕಲ್ ಇನಿಷಿಯೇಟಿವ್. ನಾವೇನ್ ಹೇಳ್ತಾ ಇರ್ತೀವಿ, ಇಲ್ಲಿನ ಪ್ರಾಡಕ್ಟ್ಸ್ ನೇ ಬಳಸಬೇಕು, ಇಲ್ಲಿರೋನ್ನೇ ನಾವು ಉತ್ತೇಜನ ಕೊಡ್ಬೇಕು. ಸೊ ಅದನ್ನ ನಾವು ವೋಕಲ್ ಫಾರ್ ಲೋಕಲ್ ಅಂತ ಕರಿತೀವಿ. ಸೊ ಈ ಮೇಕ್ ಇನ್ ಇಂಡಿಯಾ ಅನ್ನೋದು ವೋಕಲ್ ಫಾರ್ ಲೋಕಲ್ ಇನಿಷಿಯೇಟಿವ್ ನ ಒಂದು ಪ್ರಮುಖವಾದ ಒಂದು ಪ್ರೋಗ್ರಾಮ್ ಆಗಿರುತ್ತೆ ದಟ್ ಪ್ರಮೋಟೆಡ್ ಇಂಡಿಯಾಸ್ ಮ್ಯಾನುಫ್ಯಾಕ್ಚರಿಂಗ್ ಡೊಮೈನ್ ಟು ದಿ ವರ್ಲ್ಡ್. ಸೊ ಇದು ನಮ್ಮ ಭಾರತದ ಈ ಮ್ಯಾನುಫ್ಯಾಕ್ಚರಿಂಗ್ ವಲಯವನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಸಿದಂತ ಒಂದು ಸ್ಕೀಮ್ ಆಗಿರುತ್ತೆ. The Make in India initiative is not a state, district, city or area specific initiative. Rather, it is being implemented all over the country. ಅಂದ್ರೆ ಇದು ಯಾವುದೇ ಒಂದು ರಾಜ್ಯ, ಒಂದು ಜಿಲ್ಲೆ, ಒಂದು ನಗರ ಅಥವಾ ಒಂದು ಪ್ರದೇಶಕ್ಕೆ ಸೀಮಿತವಾಗಿಲ್ಲ. ಹೆಸರೇ ಹೇಳೋ ಹಾಗೆ ಮೇಕ್ ಇನ್ ಇಂಡಿಯಾ. ಸೊ ಇಟ್ is stretch across the entire country. So Make in India initiative presently focuses on 27 sectors under Make in India 2.0. Very, very important. So Make in India 2.0 ಅಡಿಯಲ್ಲಿ 27 ವಲಯಗಳನ್ನ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಡೆವಲಪ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, DPIIT ಅಂತ ಕರಿತೀವಿ, ಈಸ್ ಕೋಆರ್ಡಿನೇಟಿಂಗ್ ಆಕ್ಷನ್ ಪ್ಲಾನ್ಸ್ ಫಾರ್ 15 ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಸೊ ಈ 27ರಲ್ಲಿ 15 ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಏನ್ ಬರುತ್ತೋ ಸೊ ಅದನ್ನ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಅಂಡ್ ಇಂಡಸ್ಟ್ರಿಯಲ್ ಅಂಡ್ ಇಂಟರ್ನಲ್ ಟ್ರೇಡ್
ಕೋಆರ್ಡಿನೇಟ್ ಮಾಡ್ತಾ ಇದೆ. ಸೊ ವೈಲ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಇಸ್ ಕೋಆರ್ಡಿನೇಟಿಂಗ್ 12 ಸರ್ವಿಸ್ ಸೆಕ್ಟರ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್, ಉತ್ಪಾದನೆಯ ವಲಯಗಳನ್ನ DPIIT ಮ್ಯಾನೇಜ್ ಮಾಡುತ್ತೆ, ಮತ್ತೆ ಸೇವಾ ವಲಯಗಳನ್ನ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಮ್ಯಾನೇಜ್ ಮಾಡ್ತಕ್ಕಂತ ಒಂದು ಸಿಸ್ಟಮ್ ಇದೆ. ದಿ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಮೇಕಿಂಗ್ ಕಂಟಿನ್ಯೂಸ್ ಎಫರ್ಟ್ಸ್ ಅಂಡರ್ ಇನ್ವೆಸ್ಟ್ಮೆಂಟ್ ಫೆಸಿಲಿಟೇಷನ್. ಸೊ ಇದಕ್ಕೆ ಬೇಕಾದಂತಹ ಬಂಡವಾಳ ಹೂಡಿಕೆಗೆ ಭಾರತ ಸರ್ಕಾರ ಕಂಟಿನ್ಯೂಸ್ಲಿ ಎಫರ್ಟ್ಸ್ ಮಾಡ್ತಾ ಇದೆ. ಸೊ ಇನ್ಕ್ಲೂಡಿಂಗ್ ಫಿನಾನ್ಷಿಯಲ್ ಅಸಿಸ್ಟೆಂಟ್ ಟು ಇನ್ವೆಸ್ಟ್ ಇಂಡಿಯಾ. ಸೊ ಆರ್ಥಿಕ ಸಹಯೋಗವನ್ನ ಕೂಡ ಮಾಡ್ತಾ ಇದೆ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಮೇಕ್ ಇನ್ ಇಂಡಿಯಾ ಆಕ್ಷನ್ ಪ್ಲಾನ್ ಟು ಐಡೆಂಟಿಫೈ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್. ಸೊ ಈ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಏನಿರ್ತಾರೆ, ಸೊ ಅದನ್ನ ಮೇಕ್ ಇನ್ ಇಂಡಿಯಾ ವಲಯದಲ್ಲಿ ಆಕ್ಷನ್ ಪ್ಲಾನ್ಸ್ ನ ತಯಾರಿ ಮಾಡೋದು ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ನ ಒಂದು ಪ್ರಮುಖ ಅಂಗವಾಗಿರುತ್ತೆ. ಸೊ ಸಪೋರ್ಟ್ ಈಸ್ ಬೀಯಿಂಗ್ ಪ್ರೊವೈಡೆಡ್ ಟು ಇಂಡಿಯನ್ ಮಿಷನ್ ಅಬ್ರಾಡ್ ಅಂಡ್ ಸ್ಟೇಟ್ ಗವರ್ನಮೆಂಟ್ for organizing events, summits, road shows and other promotional activities to attract investment in the country under the Make in India banner. So ಈ ಒಂದು Make in India banner ಅಡಿಯಲ್ಲಿ events ನ ಆರ್ಗನೈಸ್ ಮಾಡೋದು, ಸಮಾವೇಶಗಳನ್ನ ಆರ್ಗನೈಸ್ ಮಾಡೋದು, ರೋಡ್ ಶೋಸ್ ನ ಆರ್ಗನೈಸ್ ಮಾಡೋದು, ಸೊ ಇದೆಲ್ಲದಕ್ಕೂ ಮೇಕ್ ಇನ್ ಇಂಡಿಯಾದಿಂದ ಸಪೋರ್ಟ್ ಸಿಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಔಟ್ರೀಚ್ ಆಕ್ಟಿವಿಟೀಸ್ ಆರ್ ಬೀಯಿಂಗ್ ಕ್ಯಾರಿಡ್ ಔಟ್ ಫಾರ್ ಎನ್ಹಾನ್ಸಿಂಗ್ ಇಂಟರ್ನ್ಯಾಷನಲ್ ಕೋಆಪರೇಷನ್. ಅಂದ್ರೆ ಅಂತಾರಾಷ್ಟ್ರೀಯ ಒಂದು ಸಹಯೋಗ ಅಥವಾ ಕೋಆಪರೇಷನ್ ನ ಸಲುವಾಗಿ ಒಂದು ಇನ್ವೆಸ್ಟ್ಮೆಂಟ್ ಔಟ್ರೀಚ್ ಆಕ್ಟಿವಿಟೀಸ್ ನ ಕೂಡ ಮೇಕ್ ಇನ್ ಇಂಡಿಯಾದಲ್ಲಿ ಮಾಡಲಾಗುತ್ತೆ ಫಾರ್ ಪ್ರಮೋಟಿಂಗ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, FDI ಏನಂತ ಕರಿತೀವಿ. ಸೊ ಇದಕ್ಕೆ ಉತ್ತೇಜನ ಕೊಡ್ಲಿಕ್ಕೆ ಇನ್ವೆಸ್ಟ್ಮೆಂಟ್ ಔಟ್ರೀಚ್ ಆಕ್ಟಿವಿಟೀಸ್ ನ ಕೂಡ ಮಾಡಲಾಗುತ್ತೆ ಅಂಡ್ ಟು ಇಂಪ್ರೂವ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇನ್ ದ ಕಂಟ್ರಿ. ಸೊ ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಸೊ ಈ ಒಂದು ಬಿಸ್ನೆಸ್ ನ ಮಾಡುವ ಸರಳತೆಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ. ಯಾಕಂದ್ರೆ ಸೊ ಯಾವುದೇ ಒಂದು ರಾಷ್ಟ್ರದಲ್ಲಿ ಬಿಸ್ನೆಸ್ ಮಾಡ್ಬೇಕಾದ್ರೆ ಅಲ್ಲಿ ತುಂಬಾ ಸ್ಟ್ರಿಂಜೆಂಟ್ ನಾರ್ಮ್ಸ್ ಇರಬಾರ್ದು. ತುಂಬಾ ಕಠಿಣವಾದ ಹೆವಿ ಟ್ಯಾಕ್ಸ್ ಇರ್ಬೋದು ಅಥವಾ ಹೆವಿ ನಾರ್ಮ್ಸ್ ಇರ್ಬೋದು, ಅದೆಲ್ಲ ಇದ್ರೆ ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಈ ಮೇಕ್ ಇನ್ ಇಂಡಿಯಾದು ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. As a result of the measures taken to improve the country's investment climate, India jumped to 63rd place in the World Bank's ease of doing business ranking. So World Bank na ease of doing business ranking nalli 63 places ಗೆ ಇಂಡಿಯಾ ಜಂಪ್ ಆಗಿರುತ್ತೆ as per World Bank's doing business report 2020 from the rank of 142 in 2014. So 2014ರಲ್ಲಿ 142 ರ್ಯಾಂಕ್ ಇದ್ದಿದ್ದು 63rd ಪ್ಲೇಸ್ ಗೆ ಜಂಪ್ ಆಗ್ಲಿಕ್ಕೆ ಮೇಕ್ ಇನ್ ಇಂಡಿಯಾ is one of the reasons. So India registered its highest ever annual FDI inflow $81.97 billion in the financial year 2021. So ಆರ್ಥಿಕ ವರ್ಷ 2021ರಲ್ಲಿ ಅತ್ಯಂತ ಹೆಚ್ಚು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಭಾರತದಲ್ಲಿ ಆಗಿರುತ್ತೆ ಡಿಸ್ಪೈಟ್ ದಿ ಕೋವಿಡ್ ರಿಲೇಟೆಡ್ ಡಿಸ್ರಪ್ಷನ್ಸ್. ಸೊ ಕೋವಿಡ್ ಇದ್ರೂ ಕೂಡ ಸೊ ವಿ ಕುಡ್ ಏಬಲ್ ಟು attract foreign direct investment. This is again the contribution of Make in India athwa credit goes to Make in India. So with this, let's get into the next article. So INS Sudarshini deployment to Gulf countries to enhance foreign training cooperation. So this comes under Ministry of Defense. So ನಮ್ಗೆ ಗೊತ್ತಿರಬೇಕು ಸೊ ಯಾವ ಒಂದು INS ನ ಗಲ್ಫ್ ಕಂಟ್ರೀಸ್ ಗೆ ಡಿಪ್ಲಾಯ್ ಮಾಡಿರ್ತಾರೆ ಅಂದ್ರೆ ಯು ಶುಡ್ ನೋ ಇಟ್ ಈಸ್ INS Sudarshini. So ಈ ಪಿಕ್ಚರ್ ಅಲ್ಲಿ ಕಾಣ್ತಾ ಇದೆಯಲ್ವಾ, ಸೊ ದಿಸ್ ಇಸ್ ವಾಟ್ ಇಸ್ ದಿ INS Sudarshini. So India's Navy's sail training ship INS Sudarshini visited Port Sultan Qaboos, Muscat, Oman. So ಇದು ಮಸ್ಕಟ್ ಗೆ ರೀಚ್ ಆಗಿರುತ್ತೆ on 5th December 2021 first for a 3-day operational turnaround. So ಇದು 3 ದಿನಗಳ ಒಂದು operational turnaround ಆಗಿರುತ್ತೆ. The ship is part of training squadron based at Kochi, which provides ab initio sea experience to sea trainees of the Indian Navy. So ಈ ಒಂದು ಸುದರ್ಶಿನಿ ಅನ್ನೋದು ಎಲ್ಲಿ ಬೇಸ್ಡ್ ಆಗಿದೆ ಅಂದ್ರೆ ಕೊಚ್ಚಿಯಲ್ಲಿ ಬೇಸ್ ಆಗಿರ್ತಕ್ಕಂಥದ್ದು. ಸೊ ಇದರ ಪ್ರಮುಖ ಉದ್ದೇಶ ಏನಂದ್ರೆ ಆಬ್ ಇನಿಷಿಯೋ ಸಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಅತ್ಯಂತ ಈ ಅಮೆಚ್ಯೂರ್ ಅಂತ ಏನ್ ಕರಿತೀವಿ ಅಂದ್ರೆ ಯಾವುದೇ ಒಂದು ಅನುಭವ ಇಲ್ಲದವರಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಸೊ ಭಾರತದಲ್ಲಿ ನಾವು ಉಪಯೋಗಿಸ್ತಕ್ಕಂತ ಒಂದು ಇಂಡಿಯನ್ ನೇವಿಯಲ್ಲಿರ್ತಕ್ಕಂಥ ಒಂದು INS ಅಂದ್ರೆ ಇಂಡಿಯನ್ ನೇವಲ್ ಶಿಪ್ ಆಗಿರುತ್ತೆ. The ship is on a deployment to the Middle East aimed at strengthening bridges of friendship. So ನಮ್ಮ ಮತ್ತು ಈ ಒಮನ್ ಏನಿದೆ ಸೊ ಈ ರಾಷ್ಟ್ರಗಳ ಮಧ್ಯೆ ಒಂದು ಫ್ರೆಂಡ್ಶಿಪ್ ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಈ ಒಂದು ಪ್ರೋಸೆಸ್ ನ ನಾವು ಮಾಡ್ತಾ ಇದ್ದೀವಿ ವಿತ್ ಫ್ರೆಂಡ್ಲಿ ಫಾರಿನ್ ಕಂಟ್ರೀಸ್ ಇನ್ ದ ರೀಜನ್ as also reach out to the
ಇಂಡಿಯನ್ ಡಯಾಸ್ಪೋರಾ ಸೆಟಲ್ಡ್ ಇನ್ ಗಲ್ಫ್, ಅಂದ್ರೆ ಗಲ್ಫ್ ಅಲ್ಲಿ ಸೆಟಲ್ ಆಗಿರ್ತಕ್ಕಂಥ ಇಂಡಿಯನ್ ಡಯಾಸ್ಪೋರಾಗೂ ಏನೋ ಅನುಕೂಲವಾಗುವಂತೆ ಈ ಒಂದು ಎಕ್ಸರ್ಸೈಸ್ ನ ಮಾಡ್ತಾ ಇದ್ದಾರೆ. ಸೊ ಡ್ಯೂರಿಂಗ್ ಹರ್ ಸ್ಟೇ ಅಟ್ ಮಸ್ಕಟ್, ಹರ್ ಅಂದ್ರೆ ಸುದರ್ಶಿನಿ, ಯಾಕಂದ್ರೆ ಈ ಎಲ್ಲಾ ನೇವಲ್ ಶಿಪ್ಸ್ ಗೆ ಆಕ್ಚುಲಿ ಫಿಮೇಲ್ ಕೈಂಡ್ ಆಫ್ ನೇಮ್ಸ್ ನ ಇಟ್ಟಿರ್ತಾರೆ. ಸೊ ಅದಕ್ಕೆ ಇಟ್ ಅನ್ನೋ ಬದಲು ನಾವು ಹರ್ ಸ್ಟೇ ಅಂತ ಕರಿತೀವಿ, ಯಾಕಂದ್ರೆ ಸುದರ್ಶಿನಿ ಇಟ್ ಸೌಂಡ್ಸ್ feminine. So adrinda during her stay at Muscat, the ship's crew engaged extensively with Royal Navy of Oman. So ಈ Royal Navy of Oman ಜೊತೆ so ಈ ಒಂದು ಸುದರ್ಶಿನಿ extensively engaged ಆಗಿರುತ್ತೆ. The ship also undertook operational exchanges in the form of visit to Royal Navy of Oman, sail training ship Shabab Oman 2 and Udam Naval Base, and also embarked 5 sea riders on board for a sea experience sortio. So ಈ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಏನಿದೆ, ಸೊ ಯಾವ್ದಾದ್ರು ಏನಾದ್ರೂ ಕ್ರೈಸಿಸ್ ಆದಾಗ ಈ ಡಿಫೆನ್ಸ್ ಮೆಕ್ಯಾನಿಸಮ್ ಏನಿದೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ 5 ಸಿ ರೈಡರ್ಸ್ ಆನ್ ಬೋರ್ಡ್, ಸೊ 5 ಜನ ಆನ್ ಬೋರ್ಡ್ ಇದು ಕ್ಯಾರಿ ಮಾಡಿರುತ್ತೆ. ಸೊ ಇನ್ ದಿ ರಾಯಲ್ ನೇವಿ ಆಫ್ ಓಮನ್. ಸೊ INS ಸುದರ್ಶಿನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇಟ್ ಈಸ್ ಅನ್ ಇಂಡಿಜಿನಿಯಸ್ಲಿ ಬಿಲ್ಟ್ ಸೇಲ್ ಟ್ರೈನಿಂಗ್ ಶಿಪ್. ಸೊ ಇದೊಂದು ತರಬೇತಿ ನೀಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಭಾರತದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಶಿಪ್ ಆಗಿರುತ್ತೆ. ಇದನ್ನ ಯಾರು ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಬೇಸ್ಡ್ ಅಟ್ ಕೊಚ್ಚಿ. ಸೊ ಕೊಚ್ಚಿಯಲ್ಲಿ ಇರ್ತಕ್ಕಂಥ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಇದನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. Kerala under the Southern Naval Command of the Indian Navy. So Southern Naval Command ಗೆ ಬರ್ತಕ್ಕಂಥ ಈ ಕೇರಳದ ಯೂನಿಟ್ ಅಲ್ಲಿ ಇದರ ಕನ್ಸ್ಟ್ರಕ್ಷನ್ ಆಗಿರುತ್ತೆ. Along with her sister first ship INS ತರಂಗಿಣಿ. ಸೊ ಇದನ್ನು ಕೂಡ ಫಿಮೇಲ್ ನೇಮ್ ಇರೋದ್ರಿಂದ ನಾವು INS ತರಂಗಿಣಿ ಅಂತ ಕರಿತೀವಿ. ಸೊ ಇದನ್ನ ಈ ಸುದರ್ಶಿನಿಯ ಸಿಸ್ಟರ್ ಅಂತ ಕರಿತೀವಿ. ಫಾರ್ಮ್ ಸೇಲ್ ಟ್ರೈನಿಂಗ್ ಎಲಿಮೆಂಟ್. ಸೊ ಈ ಒಂದು ತರಬೇತಿಯ ಎಲಿಮೆಂಟ್ ಆಗಿ ತರಂಗಿಣಿನೂ ಇರುತ್ತೆ, ಸುದರ್ಶಿನಿ ಕೂಡ ಇರುತ್ತೆ ಆಫ್ ದಿ ಟ್ರೈನಿಂಗ್ ಸ್ಕ್ವಾಡ್ರನ್ ಅಂಡ್ ಹ್ಯಾಸ್ ಬಿನ್ ಇಂಪಾರ್ಟಿಂಗ್ ಸೇಲ್ ಟ್ರೈನಿಂಗ್ ಟು ಇಂಡಿಯನ್ ನೇವಲ್ ಪರ್ಸನಲ್. ಸೊ ಇದು ಇಂಡಿಯನ್ ನೇವಲ್ ಪರ್ಸನಲ್ ಗೂ ತರಬೇತಿಯನ್ನ ಕೊಡುತ್ತೆ, ಆಸ್ ವೆಲ್ ಆಸ್ ಜೂನಿಯರ್ ಆಫೀಸರ್ಸ್ ಫ್ರಮ್ ಫ್ರೆಂಡ್ಲಿ ಫಾರಿನ್ ಕಂಟ್ರೀಸ್. ಸೊ ನಮ್ಮ ದೇಶದೊಂದಿಗೆ ಯಾರು ಫ್ರೆಂಡ್ಲಿ ರಿಲೇಷನ್ಸ್ ಇರ್ತಾರೆ ಅವ್ರಿಗೂ ಕೂಡ ಟ್ರೈನಿಂಗ್ ಕೊಡ್ಲಿಕ್ಕೆ ಸೊ ಈ ಎರಡು ನೇವಲ್ ಶಿಪ್ಸ್ ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಆರ್ಟಿಕಲ್ ನಂಬರ್ 6. So this article is again related to Ministry of Defense. So Brahmaputra and Moskva. So ಎರಡು, these are the rivers. Brahmaputra is there in India and Moskva is in Russia. So ಇವೆರಡನ್ನು ಸೇರಿಸಿ ಬ್ರಹ್ಮೋಸ್ ಅಂತ ಒಂದು ಮಿಸೈಲ್ ತಯಾರಿ ಆಗಿರುತ್ತೆ. ಸೊ ಇದು ಎರಡರ ರಿವರ್ಸ್ ನ ನೇಮ್ಸ್ ನ ಒಟ್ಟಿಗೆ ಸೇರಿಸಿ ನಾವು ಬ್ರಹ್ಮೋಸ್ ಅಂತ ಹೇಳಿರ್ತೀವಿ. ಸೊ ಏರ್ ವರ್ಷನ್ ಆಫ್ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ was successfully test fired from supersonic fighter aircraft Sukhoi 30 Mk1. Very important. So ಈ ಏರ್ ವರ್ಷನ್ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಲಾಂಚ್ ಮಾಡಿರ್ತಕ್ಕಂಥ ಏರ್ಕ್ರಾಫ್ಟ್ ಯಾವುದು ಅಂತ ಕೇಳಿದ್ರೆ you should know Sukhoi 30 Mk1. ಸೊ ಎಲ್ಲಿಂದ ಇದು ಲಾಂಚ್ ಆಯ್ತು ಅಂದ್ರೆ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಚಂಡೀಪುರ್ ಆಫ್ ದಿ ಕೋಸ್ಟ್ ಆಫ್ ಒಡಿಶಾ ಆನ್ December 8, 2021. ಸೊ ಇದು ಒಡಿಶಾದ ಚಂಡೀಪುರ್ ಟೆಸ್ಟ್ ರೇಂಜ್, ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಇಂದ ಇದನ್ನ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಫೈರ್ ಮಾಡಲಾಗಿದೆ. ದಿ ಲಾಂಚ್ ಈಸ್ ದಿ ಮೇಜರ್ ಮೈಲ್ ಸ್ಟೋನ್ ಇನ್ ಬ್ರಹ್ಮೋಸ್ ಡೆವಲಪ್ಮೆಂಟ್. ಸೊ ಈ ಬ್ರಹ್ಮೋಸ್ಗಳ ಅಭಿವೃದ್ಧಿಯಲ್ಲಿ ಈ ಒಂದು ಲಾಂಚ್ ಏನಿದೆ ಅದು ಪ್ರಮುಖವಾದ ಒಂದು ಮೈಲಿಗಲ್ಲಾಗಿರುತ್ತೆ. ಯಾಕೆ ಅಂದ್ರೆ ಇಟ್ ಕ್ಲಿಯರ್ಸ್ ದಿ ಸಿಸ್ಟಮ್ ಫಾರ್ ಸೀರಿಯಲ್ ಪ್ರೊಡಕ್ಷನ್ ಆಫ್ ಏರ್ ವರ್ಷನ್ ಬ್ರಹ್ಮೋಸ್ ಮಿಸೈಲ್ಸ್ ವಿತ್ ಇನ್ ದ ಕಂಟ್ರಿ. ಅಂದ್ರೆ ಇಂಡಿಜಿನಿಯಸ್ಲಿ ಅಂದ್ರೆ ಭಾರತ ದೇಶದಲ್ಲಿಯೇ ಸೊ ಈ ಬ್ರಹ್ಮೋಸ್ ಮಿಸೈಲ್ಸ್ ಏನಿದಾವೆ ಅಂದ್ರೆ ನಾನ್ ಮಾತಾಡ್ತಾ ಇರೋದು ಏರ್ ವರ್ಷನ್ ಆಫ್ ಬ್ರಹ್ಮೋಸ್ ಮಿಸೈಲ್ಸ್ ಏನಿದೆ ಇದರ ಅಭಿವೃದ್ಧಿಗೆ ಈ ಒಂದು ಲಾಂಚ್ ಏನಿದೆ ಅದು ಮುನ್ನುಡಿ ಬರದಂತೆ ಇರುತ್ತೆ. ಯಾಕಂದ್ರೆ ಸೊ ಬಿಕಾಸ್ ವಿ ಹ್ಯಾವ್ ಬೀನ್ ಸಕ್ಸಸ್ಫುಲಿ ಲಾಂಚ್ ದಿಸ್ ಅಂಡ್ ದಿಸ್ ಹ್ಯಾಸ್ ಬೀನ್ ಇಂಡಿಜಿನಿಯಸ್ಲಿ ಪ್ರಿಪೇರ್ಡ್ ಆಗಿರುತ್ತೆ ಅಥವಾ ಡೆವಲಪ್ಡ್ ಆಗಿರುತ್ತೆ ವಿತ್ ದಿ ಅಸಿಸ್ಟೆನ್ಸ್ ಆಫ್ ರಷ್ಯಾ. ಸೊ ಮೇಜರ್ ಏರ್ ಫ್ರೇಮ್ ಅಸೆಂಬ್ಲೀಸ್ ವಿಚ್ ಫಾರ್ಮ್ ದಿ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ರಾಮ್ಜೆಟ್ ಇಂಜನ್. ಸೊ ಇದರಲ್ಲಿ ಇರ್ತಕ್ಕಂಥ ಇಂಜನ್ ನಾವು ರಾಮ್ಜೆಟ್ ಇಂಜನ್ ಅಂತ ಕರಿತೀವಿ. ಸೊ ಇದರಲ್ಲಿ ಬರ್ತಕ್ಕಂಥ ಏರ್ ಫ್ರೇಮ್ ಅಸೆಂಬ್ಲೀಸ್ ಏನಿರುತ್ತೆ ಅಂದ್ರೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಇದರಲ್ಲಿ ಬರ್ತಕ್ಕಂಥ ಸ್ಪೇರ್ ಪಾರ್ಟ್ಸ್ ಏನಿರುತ್ತೆ, ಪ್ರಮುಖವಾಗಿರ್ತಕ್ಕಂಥ ಸ್ಪೇರ್ ಪಾರ್ಟ್ಸ್ ಏನಿರುತ್ತೆ ಸೊ ಆ ಇಂಜನ್ ನ ನಾವು ರಾಮ್ಜೆಟ್ ಇಂಜನ್ ಅಂತ ಕರಿತೀವಿ. ಈ ಇಂಜನ್ ನಲ್ಲಿ ಬರ್ತಕ್ಕಂಥ ಪ್ರಮುಖ ಸ್ಪೇರ್ ಪಾರ್ಟ್ಸ್ ಏನಿರುತ್ತೆ ಅದನ್ನ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಬೈ ಇಂಡಿಯನ್ ಇಂಡಸ್ಟ್ರಿ. ಸೊ ಭಾರತದಲ್ಲಿಯೇ ಅದರ ಅಭಿವೃದ್ಧಿಯನ್ನ ಅಥವಾ ತಯಾರಿಯನ್ನ ಮಾಡಿರ್ತಾರೆ. ದೀಸ್ ಇನ್ಕ್ಲೂಡ್ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಏರ್ ಫ್ರೇಮ್ ಸೆಕ್ಷನ್. ಸೊ ಇದರಲ್ಲಿ ಲೋಹದಿಂದ ಮತ್ತೆ ಲೋಹಗಳಲ್ಲದ ವಸ್ತುಗಳಿಂದ ಮಾಡಿರ್ತಕ್ಕಂಥ ಫ್ರೇಮ್ ಸೆಕ್ಷನ್ಸ್ ಇರುತ್ತೆ. ಕಂಪ್ರೈಸಿಂಗ್ ರಾಮ್ ಜೆಟ್ ಫ್ಯೂಯಲ್ ಟ್ಯಾಂಕ್
and pneumatic fuel supply system. So ಇದರಲ್ಲಿ ರಾಮ್ಜೆಟ್ ಫ್ಯೂಯಲ್ ಟ್ಯಾಂಕ್ ಮತ್ತೆ ನ್ಯೂಮ್ಯಾಟಿಕ್ ಫ್ಯೂಯಲ್ ಸಪ್ಲೈ ಸಿಸ್ಟಮ್ ನ ಭಾರತದಲ್ಲಿಯೇ ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ಬ್ರಹ್ಮೋಸ್ ಇಸ್ ಅ ಜಾಯಿಂಟ್ ವೆಂಚರ್ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ. ಸೊ ಆಸ್ ಐ ಟೋಲ್ಡ್ ಯು, ಸೊ ಇದು ಭಾರತ ಮತ್ತು ರಷ್ಯಾದ ನಡುವೆ ಇರತಕ್ಕಂತ ಒಂದು ಜಾಯಿಂಟ್ ವೆಂಚರ್ ಆಗಿರುತ್ತೆ. ಯಾವ ಪರ್ಪಸ್ಗೋಸ್ಕರ ಅಂದ್ರೆ ಫಾರ್ ದಿ ಡೆವಲಪ್ಮೆಂಟ್ ಪ್ರೊಡಕ್ಷನ್. ಸೊ ಅಭಿವೃದ್ಧಿ ಮತ್ತೆ ಉತ್ಪಾದನೆ ಮತ್ತು ಮಾರ್ಕೆಟಿಂಗ್. ಸೊ ಅಂದ್ರೆ ಅದರ ಮಾರಾಟ ಆಫ್ ದಿ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಸೊ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ನ ಅಭಿವೃದ್ಧಿ ಪಡಿಸಲಿಕ್ಕೆ ಇಂಡಿಯಾ ಮತ್ತೆ ರಷ್ಯಾ ನಡುವೆ ಒಂದು ಜಾಯಿಂಟ್ ವೆಂಚರ್ ಆಗಿರುತ್ತೆ. ಬ್ರಹ್ಮೋಸ್ is the potent offensive missile weapon system already inducted into armed forces. ಸೊ ಇದೇನ್ ನಮ್ಮ ಮೊದಲ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಏನಿಲ್ಲ, ಸೊ ಇದು ಆಲ್ರೆಡಿ ನಮ್ಮ ಆರ್ಮ್ಡ್ ಫೋರ್ಸಸ್ ಗೆ ಇಂಡಕ್ಟ್ ಆಗಿರ್ತಕ್ಕಂತ ಒಂದು ಪೋಟೆಂಟ್ ಅಫೆನ್ಸಿವ್ ಮಿಸೈಲ್ ವೆಪನ್ ಆಗಿರುತ್ತೆ. ಅಂದ್ರೆ ಪೋಟೆಂಟ್ ಅಂದ್ರೆ ತುಂಬಾ ಪವರ್ಫುಲ್ ಆಗಿರ್ತಕ್ಕಂತ ಒಂದು ಮಿಸೈಲ್ ವೆಪನ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಸೂಪರ್ಸಾನಿಕ್. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್. ಒಂದನ್ನ ಸಬ್ಸಾನಿಕ್ ಅಂತ ಕರಿತೀವಿ, ಟ್ರಾನ್ಸಾನಿಕ್ ಅಂತ ಕರಿತೀವಿ, ಸೂಪರ್ಸಾನಿಕ್ ಅಂತ ಕರಿತೀವಿ, ಹೈಪರ್ಸಾನಿಕ್ ಅಂತ ಕರಿತೀವಿ. ಏನ್ ವ್ಯತ್ಯಾಸ ಅಂದ್ರೆ ಅವುಗಳ ಸ್ಪೀಡ್ ಏನಿರುತ್ತೆ ಅದನ್ನ ನಾವು ಸ್ಪೀಡ್ ಆಫ್ ಸೌಂಡ್ ಗೆ ಕಂಪೇರ್ ಮಾಡ್ತೀವಿ. ಸೊ ಈ ಒಂದು ರೇಷಿಯೋ ಏನ್ ಬರುತ್ತೋ ಅದನ್ನ ನಾವು ಮ್ಯಾಕ್ ನಂಬರ್ ಅಂತ ಕರಿತೀವಿ. ಹಾಗಿದ್ರೆ ಸಬ್ಸಾನಿಕ್ ಮ್ಯಾಕ್ ನಂಬರ್ ಎಷ್ಟಿರುತ್ತಂದ್ರೆ ಸೊ ಲೆಸ್ ದೆನ್ 1 ಇರುತ್ತೆ. ಅದಾದ್ಮೇಲೆ ಟ್ರಾನ್ಸಾನಿಕ್ ದು ಈಕ್ವಲ್ ಟು 1 ಇರುತ್ತೆ. ಸೂಪರ್ಸಾನಿಕ್ ದು ಮೋರ್ ದೆನ್ 1 ಇರುತ್ತೆ. ಸೊ ಹೈಪರ್ಸಾನಿಕ್ ದು more than 5 ಇರುತ್ತೆ. So these are the numbers that you need to remember. So it always talks about the speed of an object in relation to sound. ಇದನ್ನ ನಾವು ಮ್ಯಾಕ್ ನಂಬರ್ ಅಂತ ಕರಿತೀವಿ. So this is what is Sukhoi. So this is air acrobat ಆಗಿರುತ್ತೆ. So ಇದನ್ನ 30 MKI ಅಂತ ಕೂಡ ನಾವು ಕರಿತೀವಿ. So with this, let's get into the article number 7. So this article is related to Ministry of Education, developing audio and talking book scheme under new education policy. So ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿಯ ಪ್ರಕಾರ ಈ ಆಡಿಯೋ ಮತ್ತೆ ಟಾಕಿಂಗ್ ಬುಕ್ಸ್ ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಸೊ ದಿಸ್ ಇಸ್ ಒನ್ ಅಪ್ಡೇಟ್ ದಟ್ ಯು ನೀಡ್ ಟು ಆಡ್ in case you get any essay or mains answer rating in relation to education. The National Education Policy 2020 has mentioned the role of technology in education. So as we all know, so ಈ NEP 2020 ಏನಿದೆ ಅದರಲ್ಲಿ ತಂತ್ರಜ್ಞಾನವನ್ನ ಉಪಯೋಗಿಸಿಕೊಳ್ತಕ್ಕಂಥದ್ದು ಒಂದು ಬಹಳ ಮುಖ್ಯವಾದ ಭಾಗವಾಗಿರುತ್ತೆ. So NEP 2020 envisions that the rich variety of educational software for the purpose of teaching, learning and evaluation will be developed and made available for students and teachers at all levels. ಅಂದ್ರೆ ಎಲ್ಲಾ ಹಂತಗಳಲ್ಲೂ ಈ ಟೀಚಿಂಗ್ ಮತ್ತೆ ಲರ್ನಿಂಗ್ ನ ಕಲಿಕೆ ಮತ್ತೆ ಅದರ ಶಿಕ್ಷಣ ಕೊಡ್ತಕ್ಕಂತ ಒಂದು ಉದ್ದೇಶ ಏನಿದೆ ಅದರಲ್ಲಿ ರಿಚ್ ವೆರೈಟಿ ಆಫ್ ಎಜುಕೇಶನಲ್ ಸಾಫ್ಟ್ವೇರ್ಸ್ ನ ಯೂಸ್ ಮಾಡ್ತಕ್ಕಂತ ಒಂದು ಪರ್ಪಸ್ ನ ಪ್ರಕಾರ ಸೊ ಇಟ್ ವಿಲ್ ಬಿ ಮೇಡ್ ಅವೈಲಬಲ್ ಫಾರ್ ಬೋತ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್. ಸೊ ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರಿಗೂ ಈ ಎಲ್ಲಾ ತಂತ್ರಜ್ಞಾನದ ಲಭ್ಯತೆಯನ್ನು ಮಾಡ್ತಾರೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಈ ಟೀಚಿಂಗ್ ಎಫಿಷಿಯನ್ಸಿ ಮತ್ತೆ ಲರ್ನಿಂಗ್ ಎಫಿಷಿಯನ್ಸಿ ಎರಡೂ ಕೂಡ ಇಂಪ್ರೂವ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಆಲ್ ಸಚ್ ಸಾಫ್ಟ್ವೇರ್ಸ್ ವಿಲ್ ಬಿ ಅವೈಲಬಲ್ ಇನ್ ಆಲ್ ಮೇಜರ್ ಇಂಡಿಯನ್ ಲ್ಯಾಂಗ್ವೇಜಸ್. ಸೊ ಇದ್ರಲ್ಲಿ ಬರ್ತಕ್ಕಂಥ ಎಲ್ಲಾ ಸಾಫ್ಟ್ವೇರ್ಸ್ ಭಾರತದ ಎಲ್ಲಾ ಪ್ರಮುಖ ಭಾಷೆಗಳಲ್ಲಿ ಇರ್ತಕ್ಕಂಥ ಸಾಫ್ಟ್ವೇರ್ಸ್ ಆಗಿರುತ್ತೆ. ಸೊ ವಿಲ್ ಬಿ accessible to wide ranges of users including students in remote areas and ದಿವ್ಯಾಂಗ್ ಸ್ಟೂಡೆಂಟ್ಸ್. ಅಂದ್ರೆ ಯಾರು ರಿಮೋಟ್ ಏರಿಯಾಸ್ ಅಲ್ಲಿ ಇರ್ತಾರೆ, ಯೂಶಲಿ ಆ ಟ್ರೈಬಲ್ ಏರಿಯಾಸ್ ಏನಿರುತ್ತೆ, ಸೊ ಆ ಏರಿಯಾಸ್ ಮತ್ತೆ ದಿವ್ಯಾಂಗ್ ವಿಶೇಷ ಚೇತನರು ಏನಿರ್ತಾರೆ, ಸೊ ಅವ್ರಿಗೆ ಫೆಸಿಲಿಟೇಟ್ ಮಾಡೋದು ಅಥವಾ ಅವರಿಗೆ ಶಿಕ್ಷಣ ಪಡೆಯುವುದಕ್ಕೆ ಸುಲಭಗೊಳಿಸೋದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. The CIET ಮತ್ತೆ NCERT is providing books in multiple formats. ಸೊ NCERT ಮತ್ತೆ CIET ಇವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ಈ ರಿಸೋರ್ಸಸ್ ಏನಿರುತ್ತೆ, ಬುಕ್ಸ್ ಏನಿರುತ್ತೆ, ಇದನ್ನ ಮಲ್ಟಿಪಲ್ ಫಾರ್ಮೆಟ್ಸ್ ಅಲ್ಲಿ ಅಂದ್ರೆ ವಿವಿಧ ರೀತಿಗಳಲ್ಲಿ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿ ಅಂದ್ರೆ ಸಚ್ ಆಸ್ ಆಡಿಯೋ ಅಂದ್ರೆ ಬರೀ ಧ್ವನಿಯ ಮುಖಾಂತರ ಪುಸ್ತಕಗಳು, ವಿಡಿಯೋ ಮುಖಾಂತರ ಪುಸ್ತಕಗಳು ಅಂಡ್ ಅಕ್ಸೆಸಿಬಲ್ ಫಾರ್ಮೆಟ್ ಫಾರ್ ದಿವ್ಯಾಂಗ್ ಸ್ಟೂಡೆಂಟ್ಸ್ ದಟ್ ಇನ್ಕ್ಲೂಡ್ ಟೆಕ್ಸ್ಟ್ ಬುಕ್ಸ್ ಇನ್ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್. ಅಂದ್ರೆ ಸೊ ಈ ಬ್ಲೈಂಡ್ ಏನಿರ್ತಾರೆ, ಸೊ ಅವ್ರಿಗೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ನೀಡ್ಬೇಕಾಗತ್ತೆ. ಸೊ ಇದನ್ನ ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ ಅಂಡ್ ಟಾಕಿಂಗ್ ಬುಕ್ಸ್ ನ ಕೂಡ ಇವರು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ವೆರಿ ಗುಡ್ ಇನಿಷಿಯೇಟಿವ್ ಟು ಮೇಕ್ ಶೋರ್ they are not left out. So till date 3211 audio book chapters from NCERT textbook for class 1 to 12 have been developed. So ಇಲ್ಲಿವರೆಗೂ NCERT ಬುಕ್ಸ್ ಏನಿದ್ದಾವೆ 1ನೇ ತರಗತಿಯಿಂದ 12ನೇ ತರಗತಿವರೆಗೂ, ಸೊ ಈ ಬುಕ್ಸ್ ಅಲ್ಲಿ 3211 ಆಡಿಯೋ ಬುಕ್ಸ್ ನ ರೆಡಿ ಮಾಡಿರ್ತಾರೆ as audio talking books and are uploaded on Diksha portal. So ಈ ಬುಕ್ಸ್ ನ ದೀಕ್ಷಾ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಫಾರ್ ವೈಡರ್ ಡಿಸೆಮಿನೇಷನ್ ಫ್ರೀ ಆಫ್ ಕಾಸ್ಟ್. ಸೊ ಇದನ್ನ ಈ
ದಿವ್ಯಾಂಗ ಸ್ಟೂಡೆಂಟ್ಸ್ ಯೂಸ್ ಮಾಡ್ಬೇಕಂತೇನಿಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಸೊ ದಿಸ್ ವಿಲ್ ಬಿ ಅವೈಲಬಲ್ ಫ್ರೀ ಆಫ್ ಕಾಸ್ಟ್. ಸೊ ಇನ್ ಅಡಿಷನ್ ದಿ ಆಡಿಯೋ ಕನೆಕ್ಟ್ ಈಸ್ ಆಲ್ಸೋ ಅವೈಲಬಲ್ ಆನ್ 230 ಆಡಿಯೋ ಸ್ಟೇಷನ್. ಸೊ 230 ಆಡಿಯೋ ಸ್ಟೇಷನ್ಸ್ ಅಲ್ಲೂ ಕೂಡ ಈ ಒಂದು ಆಡಿಯೋ ನೋಟ್ಸ್ ಕನೆಕ್ಟೆಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಜ್ಞಾನವಾಣಿ FM ಸ್ಟೇಷನ್ 18, ಕಮ್ಯುನಿಟಿ ರೇಡಿಯೋ ಸ್ಟೇಷನ್ 80, ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ 132 ಅಂಡ್ ಇಂಟರ್ನೆಟ್ ರೇಡಿಯೋಸ್ ಅಲ್ಲೂ ಕೂಡ ಈ ಆಡಿಯೋ ನೋಟ್ಸ್ ಲಭ್ಯವಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ ನೆಕ್ಸ್ಟ್ ಆರ್ಟಿಕಲ್. ಸೊ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗೆ ಸಂಬಂಧಪಟ್ಟಂತೆ ಭಾಷಾ ಸಂಗಮ್ ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಆಗಿರುತ್ತೆ. ಸೊ ವಾಟ್ ಈಸ್ ಭಾಷಾ ಸಂಗಮ್ ಮೊಬೈಲ್ ಆಪ್? ಭಾಷಾ ಸಂಗಮ್ is a mobile application developed in both Android ಮತ್ತೆ iOS ಪ್ಲಾಟ್ಫಾರ್ಮ್. ಸೊ ಎರಡು ಪ್ಲಾಟ್ಫಾರ್ಮ್ಸ್ ಅಲ್ಲಿ ಲಭ್ಯವಿರತಕ್ಕಂತ ಒಂದು ಅಪ್ಲಿಕೇಶನ್ ಆಗಿರುತ್ತೆ. To give users familiarity with common expressions of daily conversations in scheduled Indian languages. ಅಂದ್ರೆ ಭಾರತದ ಈ ಲ್ಯಾಂಗ್ವೇಜಸ್ ಏನಿದಾವೆ, ಸ್ಕೆಡ್ಯೂಲ್ಡ್ ಇಂಡಿಯನ್ ಲ್ಯಾಂಗ್ವೇಜಸ್ ಏನಿದಾವೆ, ಅದರಲ್ಲಿ ಸಾಮಾನ್ಯವಾಗಿ ಬಳಸ್ತಕ್ಕಂತ ಭಾಷೆ ಏನಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಟ್ರಾವೆಲ್ ಮಾಡಿದಾಗ ಅಥವಾ ಕಾಮನ್ ಕಮ್ಯುನಿಕೇಶನ್ ಏನಿರುತ್ತೆ, ಸೊ ಇದರಲ್ಲಿ ಸ್ವಲ್ಪ ಫೆಮಿಲಿಯಾರಿಟಿನ ಬ್ರಿಡ್ಜ್ ಮಾಡ್ಲಿಕ್ಕೆ ಸೊ ಈ ಒಂದು ಭಾಷಾ ಸಂಗಮ್ ಹೆಸರೇ ಹೇಳುತ್ತೆ ನೋಡಿ, ಭಾಷಾ ಸಂಗಮ್. ಸೊ ಎಲ್ಲಾ ಭಾಷೆಗಳ ಸಂಗಮ ಒಂದೇ ಒಂದು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಮಾಡಲಾಗಿರುತ್ತೆ. ಸೊ ದಿ ಆಪ್ ಹ್ಯಾಸ್ 100+ ಸೆಂಟೆನ್ಸಸ್. ಈ ಆಪ್ ಅಲ್ಲಿ 100ಕ್ಕಿಂತ ಹೆಚ್ಚು ಸೆಂಟೆನ್ಸಸ್ ಇರುತ್ತೆ, ಡಿಸೈನ್ಡ್ ಆನ್ ಡಿಫರೆಂಟ್ ಥೀಮ್ಸ್ ದಟ್ ಅಲೋ ಪೀಪಲ್ ಟು ಲರ್ನ್ ಬೇಸಿಕ್ ಕಾನ್ವರ್ಸೇಷನ್ ಇನ್ 22 ಇಂಡಿಯನ್ ಲ್ಯಾಂಗ್ವೇಜಸ್, ಟೆಸ್ಟ್ themselves ಅಂಡ್ ಜನರೇಟ್ ಆನ್ಲೈನ್ ಸರ್ಟಿಫಿಕೇಟ್. ಸೊ ಈ 22 ಭಾರತೀಯ ಲ್ಯಾಂಗ್ವೇಜಸ್ ಏನಿದಾವೆ, ಸೊ ಈ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿ 100ಕ್ಕಿಂತ ಹೆಚ್ಚು ಸೆಂಟೆನ್ಸ್ಗಳು ಥೀಮ್ ಆಧಾರದ ಮೇಲೆ, ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಮಾಡಿದಾಗ ನಾವು ಯೂಸ್ ಮಾಡ್ತಕ್ಕಂಥ ವಾಕ್ಯಗಳಿರ್ಬೋದು, ಅಥವಾ ಯಾವುದೋ ಒಂದು ಕಮ್ಯುನಿಕೇಶನ್ ಮಾಡುವಾಗ, ಅಡ್ರೆಸ್ ಕೇಳುವಾಗ ನಾವು ಯೂಸ್ ಮಾಡ್ತಕ್ಕಂಥ ವಾಕ್ಯಗಳಿರ್ಬೋದು, ಅಥವಾ ಯಾವುದೋ ಒಂದು ಹೋಟೆಲ್ಗೆ ಹೋದಾಗ ನಾವು ಕಮ್ಯುನಿಕೇಶನ್ ಮಾಡ್ತಕ್ಕಂಥ ಒಂದು ಸೆಂಟೆನ್ಸಸ್ ಇರ್ಬೋದು. ಈ ತರ ಥೀಮ್ ನ ಆಧಾರದ ಮೇಲೆ 100ಕ್ಕಿಂತ ಹೆಚ್ಚು ಸೆಂಟೆನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಪ್ರಾಕ್ಟೀಸ್ ಮಾಡಿ ನಾವು ಸರ್ಟಿಫಿಕೇಟ್ಸ್ ನ ಕೂಡ ಜನರೇಟ್ ಮಾಡ್ಕೊಳ್ಬಹುದು. ದಿ ಆಪ್ ಏಮ್ಸ್ ಟು ಫೋಸ್ಟರ್ ದಿ ಸ್ಪಿರಿಟ್ ಆಫ್ ಏಕ್ ಭಾರತ್ ಶ್ರೇಷ್ಠ ಭಾರತ್. ಸೊ ನಾವ್ ಹೇಳ್ತಾ ಇರ್ತಿರೋಲ್ಲ ಏಕ ಭಾರತ್ ಶ್ರೇಷ್ಠ ಭಾರತ್ ಅಂತ. ಸೊ ಇದನ್ನ ಈ ಸ್ಪಿರಿಟ್ ನ ನಾವು ಉತ್ತಮಗೊಳಿಸ್ಲಿಕ್ಕೆ ಈ ಒಂದು ಆಪ್ ನ ಪ್ರಮುಖ ಒಂದು ಗುರಿಯಾಗಿರುತ್ತೆ. ಬೈ ಎನೇಬ್ಲಿಂಗ್ ಪೀಪಲ್ ಅಕ್ರಾಸ್ ಇಂಡಿಯಾ ಟು ಲರ್ನ್ ಡಿಫರೆಂಟ್ ಲ್ಯಾಂಗ್ವೇಜಸ್ ಆಫ್ ಡಿಫರೆಂಟ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂಡ್ ಕಮ್ ಕ್ಲೋಸರ್ ಟು ದೇರ್ ಕಲ್ಚರ್. ಅಂದ್ರೆ ಬೇರೆ ಬೇರೆ ರಾಜ್ಯಗಳ ಭಾಷೆಗಳನ್ನ ಕಲಿಯುವುದರ ಮುಖಾಂತರ ಅವರ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸೊ ಈ ಒಂದು ಭಾಷಾ ಸಂಗಮ್ ಮೊಬೈಲ್ ಅಪ್ಲಿಕೇಶನ್ ನಮಗೆ ಯೂಸ್ ಆಗಲಿದೆ. ಸೊ ಆರ್ಟಿಕಲ್ ನಂಬರ್ 9 ಇಸ್ ದಿ ಇಂಡಿಯಾ ರಷ್ಯಾ ಮಿಲಿಟರಿ ಅಲಯನ್ಸ್. ಸೊ ಭಾರತ ಮತ್ತೆ ರಷ್ಯಾ ನಡುವಿನ ಈ ಮಿಲಿಟರಿ ಅಲಯನ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. At the 20th meeting of India-Russia Intergovernmental Commission on Military and Military Technical Cooperation of the two sides concluded 4 agreements, contracts and protocols. So 20ನೇ ಒಂದು ಮೀಟಿಂಗ್ ಏನಿರುತ್ತೆ ನಮ್ಮ ಮತ್ತು ರಷ್ಯಾ ನಡುವಿನ ಸರ್ಕಾರಗಳ ಮಧ್ಯೆ ಒಂದು ಮೀಟಿಂಗ್ ಏನಿರುತ್ತೆ, ಈ ಮೀಟಿಂಗ್ ನ ಔಟ್ಕಮ್ ಆಗಿ ನಾವು 4 ಅಗ್ರಿಮೆಂಟ್ಸ್ ಮತ್ತೆ ಕಾಂಟ್ರಾಕ್ಟ್ಸ್ ಮತ್ತೆ ಪ್ರೋಟೋಕಾಲ್ಸ್ ನ ಡಿರೈವ್ ಮಾಡ್ಕೊಂಡಿರ್ತೀವಿ ಅಥವಾ ಫೈನಲೈಸ್ ಆಗಿರುತ್ತೆ. This includes an agreement for manufacture of over 6 lakh AK-203 assault rifles. So ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು 6 ಲಕ್ಷ AK-203 assault rifles ನ ಡೆವಲಪ್ ಮಾಡ್ತಕ್ಕಂಥದ್ದು ಇಂಡಿಯಾ ಅಂಡ್ ರಿನಿವಲ್ ಆಫ್ ದಿ ಅಗ್ರಿಮೆಂಟ್ ಆನ್ ಮಿಲಿಟರಿ ಕೋಆಪರೇಷನ್ ಟಿಲ್ 2031. ಸೊ ಈ ಮಿಲಿಟರಿ ಕೋಆಪರೇಷನ್ ಅಗ್ರಿಮೆಂಟ್ ಏನಿರುತ್ತೆ, ಸೊ ಇದನ್ನ ರಿನಿವಲ್ ಮಾಡಿಕೊಂಡು 2031ಕ್ಕೆ ಎಕ್ಸ್ಟೆಂಡ್ ಮಾಡಿರ್ತಾರೆ. So what is the status of defense trade between the two countries right now? So ಈಗ ಸದ್ಯಕ್ಕೆ ಭಾರತ ಮತ್ತು ರಷ್ಯಾದ ನಡುವೆ ಇರತಕ್ಕಂತ ಮಿಲಿಟರಿ ಸಹಯೋಗ ಹೇಗಿದೆ ಅಂದ್ರೆ, ರಷ್ಯಾ ಕಂಟಿನ್ಯೂಸ್ ಟು ಬಿ ಅಮಾಂಗ್ ದಿ ಇಂಡಿಯಾಸ್ ಬಿಗ್ಗೆಸ್ಟ್ ಡಿಫೆನ್ಸ್ ಸಪ್ಲೈಯರ್. ಸೊ ಭಾರತಕ್ಕೆ ಈ ಡಿಫೆನ್ಸ್ ಸಪ್ಲೈಯರ್ಸ್ ಅಲ್ಲಿ ರಷ್ಯಾ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಡಿಫೆನ್ಸ್ ಸಪ್ಲೈಯರ್ಸ್ ಆಗಿರುತ್ತೆ. ಅಂಡ್ ದಿ ಟೂ ಸೈಡ್ಸ್ ಆರ್ ನೌ ಲುಕಿಂಗ್ ಟು ಮೂವ್ ಫ್ರಮ್ license manufacture to joint research and co-development and defense of defense equipment. ಸೊ ಈ ಬರೀ ಲೈಸೆನ್ಸ್ ತಗೊಂಡು ನಾವು ಎಕ್ವಿಪ್ಮೆಂಟ್ಸ್ ನ ತರಿಸ್ಕೊಳ್ಳೋದು ಒಂದೇ ಅಲ್ಲ, ಅದ್ರ ಜೊತೆ ನಾವು ಸಹಯೋಗದೊಂದಿಗೆ ಜಾಯಿಂಟ್ ರಿಸರ್ಚ್ ಆ ಒಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಏನಿರುತ್ತೆ ಅಥವಾ ವಾಟ್ ಎವರ್ ಇಟ್ ಇಸ್ ಡಿಫೆನ್ಸ್ ಗೆ ಸಂಬಂಧಪಟ್ಟ ಒಂದು ಸಬ್ಸ್ಟೆನ್ಸಸ್ ಏನಿರುತ್ತೆ ಅದನ್ನ ಒಟ್ಟಿಗೆ ರಿಸರ್ಚ್ ಮಾಡೋದು ಮತ್ತೆ ಕೋ ಡೆವಲಪ್ಮೆಂಟ್, ಸೊ ಸಹಯೋಗದೊಂದಿಗೆ ಅದರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ನ್ಯೂ ಅವೆನ್ಯೂಸ್ ಆಗಿರುತ್ತೆ. So agreement will see the manufacturing of 6,01,427 AK-203, 7.63 and 39 millimeter assault rifles by joint venture. So ಒಂದು ಜಾಯಿಂಟ್ ವೆಂಚರ್ ನ ಮುಖಾಂತರ ಸೊ ಇಷ್ಟು AK-203 ಅಸಾಲ್ಟ್ ರೈಫಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು ನಮ್ಮ ಉದ್ದೇಶವಾಗಿರುತ್ತೆ. ಆ ಜಾಯಿಂಟ್ ವೆಂಚರ್ ನ ಹೆಸರೇನು ಅಂದ್ರೆ
ಇಂಡೋ ರಷ್ಯನ್ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲಿದೆ ಅಂದ್ರೆ ಕೋರ್ವಾದಲ್ಲಿರುತ್ತೆ, ಅಮೇಥಿ ಇನ್ ಉತ್ತರ ಪ್ರದೇಶದ ಅಮೇಥಿಯ ಕೋರ್ವಾ ಪ್ರದೇಶದಲ್ಲಿ ಈ ಇಂಡೋ ರಷ್ಯನ್ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್ ನ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. ಸೊ ಇತ್ತೀಚೆಗೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ವಿ ಆಲ್ಸೋ ಇಂಪೋರ್ಟೆಡ್ S-400 ಟ್ರಯಂಫ್ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ನ ಭಾರತಕ್ಕೆ ತರಿಸ್ಕೊಂಡಿದ್ದೀವಿ. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಆರ್ಟಿಕಲ್ಸ್ ನ ಮಾಡಿರ್ತೀವಿ. So you can look at the picture here. This is how the AK-203 looks like, and this is S-400 Triumph. So this is the Triumph ಆಗಿರುತ್ತೆ. So ಇದನ್ನ ರಷ್ಯಾ ಇಂಡಿಯಾಗೆ ಶಿಪ್ಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿರುತ್ತೆ. So there are several other big ticket deals currently under negotiation and expected to be concluded in near future. So ಇದು ಅಷ್ಟೇ ಅಲ್ಲ, ಇನ್ನೂ ಕೆಲವೊಂದು ದೊಡ್ಡ ಒಂದು ಡೀಲ್ಸ್ ಏನಿದೆ ಅದು ನೆಗೋಸಿಯೇಷನ್ ಅಲ್ಲಿ ಇದೆ. ಸೊ ನಿಯರ್ ಫ್ಯೂಚರ್ ಅಲ್ಲಿ ಅದು ಕನ್ಕ್ಲೂಡ್ ಆಗುತ್ತೆ. ಅದು ಯಾವ್ದು ಅಂದ್ರೆ ಪ್ರಕ್ಯೂರ್ಮೆಂಟ್ ಆಫ್ 21 MiG-29s and 12 Su-30 Mk-1 fighter Igla-S short range air defense system. So adadmele the long delayed deal for manufacturing of 200 K-2260 utility helicopters in India, for which issues surrounding the indigenization plan are yet to be resolved. ಅಂದ್ರೆ ಈ ಒಂದು 200 K-2260 ಯುಟಿಲಿಟಿ ಹೆಲಿಕಾಪ್ಟರ್ಸ್ ಏನಿದೆ ಇದನ್ನ ಭಾರತದಲ್ಲೇ ಅಭಿವೃದ್ಧಿ ಪಡಿಸಲಿಕ್ಕೆ ಇರ್ತಕ್ಕಂತ ಇಶ್ಯೂಸ್ ಬಗ್ಗೆ ಇನ್ನೂ ಕೆಲವೊಂದು ಫೈನಲ್ ಡಿಸಿಷನ್ಸ್ ಆಗ್ಬೇಕಾಗಿದೆ. ಅದಾದ್ಮೇಲೆ T-90S ಟ್ಯಾಂಕ್ಸ್ ಕೂಡ ನಮ್ಮ ಫ್ಯೂಚರ್ ಅಲ್ಲಿ ಫೈನಲೈಸ್ ಆಗ್ತಕ್ಕಂತ ಬಿಗ್ ಡೀಲ್ಸ್ ಆಗಿರುತ್ತೆ. Some of the largest deliveries by Russia to India since 2000 include supply and licensed production. So 2000ನೇ ಇಸ್ವಿಯಿಂದ ಅವರು ಅನೇಕ ವಸ್ತುಗಳನ್ನ ನಮಗೆ ಸಪ್ಲೈ ಮಾಡಿದ್ದಾರೆ, ಮತ್ತೆ ಲೈಸೆನ್ಸ್ಡ್ ಪ್ರೊಡಕ್ಷನ್ ಕೂಡ ನಮಗೆ ಆಫರ್ ಮಾಡಿರ್ತಾರೆ. ಎಕ್ಸಾಂಪಲ್ T-90S ಟ್ಯಾಂಕ್ಸ್, ಏರ್ಕ್ರಾಫ್ಟ್ ಕ್ಯಾರಿಯರ್ಸ್, INS ವಿಕ್ರಮಾದಿತ್ಯ, ಕ್ರಿವಾಕ್ ಕ್ಲಾಸ್ ಸ್ಟೆಲ್ತ್ ಫ್ರಿಗೇಟ್ಸ್, ಲೈಸೆನ್ಸ್ ಪ್ರೊಡಕ್ಷನ್ ಆಫ್ Su-30 MKI ಫೈಟರ್ ಏರ್ಕ್ರಾಫ್ಟ್, Smerch multiple rocket launchers and Mi-17V5 helicopters among others. So in addition to S-400, so ಈ S-400 ಜೊತೆಗೆ other major contracts currently under implementation or construction of additional stealth frigate in Russia and India, license production of the Mango armor piercing. So ಇದು ಕೂಡ ರಷ್ಯಾ ನಮಗೆ ಆಫರ್ ಮಾಡಿರ್ತಕ್ಕಂತ ಎಲ್ಲ ಒಂದು ಡಿಫೆನ್ಸ್ ಸಿಸ್ಟಮ್ ಥಿಂಗ್ಸ್ ಆಗಿರುತ್ತೆ. ಸೊ ಹಿಯರ್ ಯು ಕ್ಯಾನ್ ಸಿ ದ ಪಿಕ್ಚರ್ಸ್. ಸೊ ಇದು MiG-29 ಫೈಟರ್ ಪಿಕ್ಚರ್ ಈ ತರ ಇರುತ್ತೆ. ಸೊ ದಿಸ್ ಇಸ್ KA-226T ಹೆಲಿಕಾಪ್ಟರ್ಸ್ ಆಗಿರುತ್ತೆ. ಸೊ ದಿಸ್ ಇಸ್ Igla-S ಮಿಸೈಲ್ ಆಗಿರುತ್ತೆ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಸೊ ಅದಾದ್ಮೇಲೆ INS ವಿಕ್ರಮಾದಿತ್ಯ ಇದು ಕೂಡ ಏರ್ಕ್ರಾಫ್ಟ್ ಲಾಂಚರ್ ಆಗಿರುತ್ತೆ. ಸೊ ದಿಸ್ ಇಸ್ ಯು ಕ್ಯಾನ್ ಸಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿರುತ್ತೆ. ಸೊ ಸಮುದ್ರದ ಮಧ್ಯಕ್ಕೆ ಹೋಗಿ ನಾವು ಏರ್ಕ್ರಾಫ್ಟ್ ನ ಲಾಂಚ್ ಮಾಡಬಹುದು. ಸೊ ದಿಸ್ ಇಸ್ ಆಲ್ಸೋ ಸಪ್ಲೈಡ್ ಬೈ ರಷ್ಯಾ. ಸೊ ದಿಸ್ ಕಾಲ್ಡ್ ಆಸ್ INS ವಿಕ್ರಮಾದಿತ್ಯ. ಅದಾದ್ಮೇಲೆ Mi-17V5. ಸೊ ನಿನ್ನೆ ನಡೆದ ದುರಂತ ಏನಿದೆ, ಸೊ ರಾವತ್ ಅವ್ರನ್ನ ನಾವು ಕಳ್ಕೊಂಡಿರ್ತೀವಿ. ಸೊ ಇದು ಈ ರೀತಿಯ ಹೆಲಿಕಾಪ್ಟರ್. ಸೊ Mi-17V5 ಹೆಲಿಕಾಪ್ಟರ್ ನಿನ್ನೆ ಕೊಲ್ಯಾಪ್ಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ವಿ ಹ್ಯಾವ್ T-90. ಸೊ ಇದನ್ನ ಟ್ಯಾಂಕ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಸುಖೋಯ್ 30 MKI. ಸೊ ಇದು ಏರ್ ಆಕ್ರೋಬ್ಯಾಟ್ ಆಗಿರುತ್ತೆ. ಸೊ ಇವೆಲ್ಲ ನಮ್ಗೆ ರಷ್ಯಾದಿಂದ ಸಿಗ್ತಕ್ಕಂತ ಡಿಫೆನ್ಸ್ ಥಿಂಗ್ಸ್ ಆಗಿರುತ್ತೆ. ಅದ್ರ ಜೊತೆ ಅಪಾರ್ಟ್ ಫ್ರಮ್ ಡಿಫೆನ್ಸ್, ಸೊ ವಾಟ್ ಆರ್ ದಿ ಅದರ್ ಅವೆನ್ಯೂಸ್ ಆಫ್ ಕೋಆಪರೇಷನ್ ಅದರ್ ದನ್ ಡಿಫೆನ್ಸ್ ಸೇಲ್ಸ್? ಸೊ ರಷ್ಯಾದೊಂದಿಗೆ ಈ ಡಿಫೆನ್ಸ್ ಅನ್ನ ಹೊರತುಪಡಿಸಿ ನಮ್ಮ ಬೇರೆ ಒಂದು ಏನ್ ರಿಲೇಷನ್ ಇದೆ ಅಂದ್ರೆ ಆನ್ ಅ ಬಾರ್ಡರ್ ಮಿಲಿಟರಿ ಕೋಆಪರೇಷನ್, ಬೈಲ್ಯಾಟ್ರಲ್ ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್. ಈ ಲಾಜಿಸ್ಟಿಕ್ಸ್ ಇರುತ್ತೆ, ಸೊ ಅದನ್ನ ಬಾರ್ಡರ್ ಮಿಲಿಟರಿ ಕೋಆಪರೇಷನ್ ಅಂತ ಕರಿತೀವಿ. ಅಂದ್ರೆ ಗಡಿ ಅಂಚಿಗಳಲ್ಲಿ ಒಂದು ಕೋಆಪರೇಷನ್ ನ ಏರ್ಪಾಡು ಮಾಡ್ಲಿಕ್ಕೆ ಒಂದು ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ ನ ಮಾಡ್ಕೊಂಡಿರ್ತೀವಿ. ಆ ಸಪೋರ್ಟ್ ನ ನಾವು ರೆಲೋಸ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಇಸ್ ದಿ ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ ವಿತ್ ರಷ್ಯಾ ಅಂದ್ರೆ ನಮಗ್ ಗೊತ್ತಿರ್ಬೇಕು ರೆಲೋಸ್ ಅಂತ. ರೆಲೋಸ್ ಅಂದ್ರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್. ಅಂದ್ರೆ ನಮ್ಗೆ ಯಾವ್ದೋ ಬಾರ್ಡರ್ ಅಲ್ಲಿ ಫ್ಯೂಯಲ್ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು. ಸೊ ಅವ್ರಿಗೆ ನಾವೇನಾದ್ರೂ ಫ್ಯೂಯಲ್ ಕೊಡ್ಬೇಕು ಅಥವಾ ಅವರಿಂದ ನಮ್ಗೆ ಏನಾದ್ರು ಫ್ಯೂಯಲ್ ಕೊಡ್ಬೇಕು. ಜಸ್ಟ್ ಒನ್ ಆಫ್ ದಿ ಎಕ್ಸಾಂಪಲ್. ಸೊ ಮಾಡ್ಬೇಕಾದ್ರೆ ಸೊ ಯಾವ್ದು ಕ್ಲೋಸೆಸ್ಟ್ ಇರುತ್ತೋ, ಯಾವ ಕಂಟ್ರಿ ನಮ್ಗೆ ಕ್ಲೋಸೆಸ್ಟ್ ಇರುತ್ತೋ, ಸೊ ಆ ಕಂಟ್ರಿಯಿಂದ ನಾವು ಈ ಲಾಜಿಸ್ಟಿಕ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಎರಡೂ ಕಂಟ್ರೀಸ್ ಕೂಡ ಮ್ಯೂಚುವಲ್ ಆಗಿ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಕೊಳ್ಳುತ್ತೆ. ಸೊ ಈ ಒಂದು ಅಗ್ರಿಮೆಂಟ್ ನ ನಾವು ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸೊ ರಷ್ಯಾದೊಂದಿಗೆ ನಮ್ಗಿರ್ತಕ್ಕಂಥ ಲಾಜಿಸ್ಟಿಕ್ ಅಗ್ರಿಮೆಂಟ್ ನ ನಾವು ರೆಲೋಸ್ ಅಂತ ಕರಿತೀವಿ. ಆಸ್ ವೆಲ್ ಆಸ್ ನೇವಿ ಟು ನೇವಿ ಕೋಆಪರೇಷನ್ MOU ಆರ್ ಅಟ್ ಅಡ್ವಾನ್ಸ್ ಸ್ಟೇಜಸ್ ಆಫ್ ಕನ್ಕ್ಲೂಷನ್. ಸೊ ಇದೊಂದೇ ಅಲ್ಲ, ನೇವಿಯಿಂದ ನೇವಿ ಮಧ್ಯೆ ಇರ್ತಕ್ಕಂಥ ಕೋಆಪರೇಷನ್ ಕೂಡ ಅಗ್ರಿಮೆಂಟ್ ಆಗ್ಲಿಕ್ಕೆ ಸೊ ಅಂಚಿನಲ್ಲಿದೆ. ದಿ ರೆಲೋಸ್ ವಿಚ್ ಹ್ಯಾಸ್ ಬೀನ್ ಸೆವೆರಲ್ ಡಿಲೇಸ್
so which has seen several delays, gives Indian access to Russian facilities in the Arctic region. So ಈ Arctic region ಅಲ್ಲಿ ನಮ್ಗೆ ಈ ರಷ್ಯನ್ ಫೆಸಿಲಿಟೀಸ್ ನ ಆಕ್ಸೆಸ್ ಮಾಡ್ಲಿಕ್ಕೆ ಅವರು ಅನುಕೂಲ ಮಾಡಿಕೊಡ್ತಾರೆ, which is seeing increased global activity as new shipping routes open up, and in the backdrop India's own investment in Russian Far East. So Indian ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಫಾರ್ ಈಸ್ಟ್ ಅಲ್ಲಿ, ಸೊ ಅದು ಮತ್ತೆ ಈ ಶಿಪ್ಪಿಂಗ್ ರೂಟ್ಸ್ ಏನಿದೆ, ನ್ಯೂ ಶಿಪ್ಪಿಂಗ್ ರೂಟ್ಸ್ ಓಪನ್ ಅಪ್ ಆಗಿರೋದ್ರಿಂದ ಈ ಆರ್ಕ್ಟಿಕ್ ರೀಜನ್ ಅಲ್ಲಿ ನಮ್ಗೆ ರಷ್ಯಾದು ಲಾಜಿಸ್ಟಿಕ್ ಸಪೋರ್ಟ್ ಬೇಕಾಗಿರುತ್ತೆ. ಇದರಿಂದ ರಿಲೋಸ್ ನಮ್ಗೆ ತುಂಬಾ ಅನುಕೂಲಕರವಾಗಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಅದ್ರ ಜೊತೆ ಸೊ ಇದೇ ರೀತಿಯ ಅಗ್ರಿಮೆಂಟ್ ನ ನಾವು US ಜೊತೆ ಕೂಡ ಮಾಡ್ಕೊಂಡಿರ್ತೀವಿ. ಸೊ ಈ ಆರ್ಟಿಕಲ್ ನ ನಾವು ಆಲ್ರೆಡಿ ನಿಮ್ ಜೊತೆ ಡಿಸ್ಕಸ್ ಮಾಡಿರ್ತೀವಿ. ಆ ಒಂದು ಅಗ್ರಿಮೆಂಟ್ ನ ನಾವು ಲೆಮೋವೋ ಅಂತ ಕರಿತೀವಿ. ಸೊ ರಷ್ಯಾ ಜೊತೆ ಇರೋದು ರೆಲೋಸ್ ಅಂತ ಕರಿತೀವಿ, US ಜೊತೆ ಇರ್ತಕ್ಕಂಥ ಅಗ್ರಿಮೆಂಟ್ ನ ನಾವು ಲೆಮೋವೋ ಅಂತ ಕರಿತೀವಿ. ಸೊ ಲೆಮೋವೋ ಅಂದ್ರೆ ಲಾಜಿಸ್ಟಿಕ್ಸ್ ಎಕ್ಸ್ಚೇಂಜ್ ಮೆಮೊರಾಂಡಮ್ ಆಫ್ ಅಗ್ರಿಮೆಂಟ್. ಸೊ ದಿಸ್ ಇಸ್ ವಾಟ್ ಯು ಶುಡ್ ನೋ ವಿತ್ ರೆಸ್ಪೆಕ್ಟ್ ಟು ದಿ US. So with this we have completed all the articles of the day. So we have come to InQuest challenge number 26. You can just go through the questions, options and come out with the answers. Which US national of Indian origin economist is appointed as the first deputy managing director of IMF? So ಮೊದಲನೇ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ IMF. ಸೊ ಇದರ ಕಂಡೀಷನ್ ಏನಂದ್ರೆ US ನ್ಯಾಷನಲ್ ಆಫ್ ಇಂಡಿಯನ್ ಆರಿಜಿನ್. ಸೊ ಭಾರತದ ಮೂಲದ ಸೊ US ನ್ಯಾಷನಲ್ ಯಾರು ಅಂತ ಕೇಳ್ತಾ ಇದ್ದಾರೆ. ಮೊಟ್ಟ ಮೊದಲ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ IMF ಯಾರು ಅಂತ ಕೇಳ್ತಾ ಇದ್ದಾರೆ. Question number 2, PM Kusum scheme is implementing by which union ministry? ಯಾವ ಸಚಿವಾಲಯವು ಕುಸುಮ್ ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡುತ್ತೆ? ಇದು ನಿನ್ನೆಯ ಕರೆಂಟ್ ಅಫೇರ್ಸ್ ಅಲ್ಲೇ ಡಿಸ್ಕಸ್ ಮಾಡಿದ್ವಿ. ಸೊ ಯು ಶುಡ್ ಫೈಂಡ್ ಔಟ್ ದಿ ಆನ್ಸರ್. Question number 3, which of the following countries are members of G20 grouping? ಸೊ ಈ G20 grouping ನ ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ತುಂಬಾ ಸರಳವಾದ ಪ್ರಶ್ನೆ. ಯು ಕ್ಯಾನ್ ಆನ್ಸರ್ ಇಟ್ ವಿತ್ ಈಸ್. Which of the following countries share border with India? ಸೊ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ರಾಷ್ಟ್ರಗಳು ಭಾರತದೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತವೆ? So you can just go through the options and give the answers. So with this we have completed all the articles of the day. So if you have any doubts, you can definitely put in comments box. We will be more than happy to answer to your questions. Thanks for watching. Namaskara.